ಹಲೋ ನಮಸ್ಕಾರ. ತುಮಕೂರಿನಲ್ಲಿ ಭಾಗ 2 ಬುಲೆಟ್ ರಿಪೋರ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅರುಣ್ ಬಡಿಗೆ. ಮಂಡ್ಯದಲ್ಲಿ ಮೊಮ್ಮಗ, ಹಾಸನದಲ್ಲಿ ಮೊಮ್ಮಗ, ತುಮಕೂರಿನಲ್ಲಿ ತಾತ. ಸೊ ದೇವೇಗೌಡರು ಏನಾಗ್ತಾರೆ? ಮಾಜಿ ಪ್ರಧಾನಿ ದೇವೇಗೌಡರು ಗೆಲ್ತಾರ, ಸೋಲ್ತಾರ? ಜನ ಏನು ಹೇಳ್ತಾರೆ? ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡ್ಕೊಳ್ಳೋಣ. ಹಳ್ಳಿಯಲ್ಲಿ, ನಗರಗಳಲ್ಲಿ, ಬೇರೆ ಬೇರೆ ಭಾಗಗಳಲ್ಲಿ ಹೋಗೋಣ. ಜನ ಏನು ಮಾತಾಡ್ತಾರೆ, ಜನ ಯಾರಿಗೆ ಓಟ್ ಹಾಕಬೇಕು ಅಂತಾರೆ, ಇದೆಲ್ಲದರ ಬಗ್ಗೆ ಮಾತಾಡೋಣ ಜನರ ಜೊತೆಗೆ. ನನ್ನ ಜೊತೆಗೆ ಬನ್ನಿ. ತುಮಕೂರಿನೊಳಗಡೆ ಬುಲೆಟ್ ರಿಪೋರ್ಟರ್ ಸರ್ವೆ. ಓಕೆ, ತುಮಕೂರಿನಲ್ಲಿ ಕ್ಯಾತ್ಸಂದ್ರದಲ್ಲಿರುವಂಥ ತಟ್ಟೆ ಇಡ್ಲಿ ತುಂಬ ಫೇಮಸ್. ತುಮಕೂರಿಗೆ ಬಂದರೆ ಬೆಳಗ್ಗೆ ತಿಂಡಿ ತಿಂತಾನೆ ಒಂದಿಷ್ಟು ಆರಂಭವನ್ನು ಮಾಡೋಣ. ತುಮಕೂರಿನಲ್ಲಿ ಏನಿದೆ ಅಂತೇಳಿ. ತಾತ ಮೊಮ್ಮಕ್ಕಳ ಕ್ಷೇತ್ರ. ಒಂದು ಕಡೆ ಮೊಮ್ಮಕ್ಕಳು ಹಾಸನ ಮಂಡ್ಯದಲ್ಲಿ ನಿಂತ್ಕೊಂಡ್ರೆ, ತಾತ ತುಮಕೂರಲ್ಲಿ ನಿಂತ್ಕೊಂಡಿದ್ದಾರೆ. ತುಮಕೂರಲ್ಲಿ ಏನಾಗುತ್ತೆ ಬನ್ನಿ ನೋಡೋಣ. ನೀವು ನೋಡಬೇಕಾದ್ರೆ ಏನನ್ಸುತ್ತೆ? ಈಗ ತಾತ ತುಮಕೂರಲ್ಲಿ ನಿಂತಿರೋದು, ಮೊಮ್ಮಕ್ಕಳು ಮಂಡ್ಯ ಹಾಸನದಲ್ಲಿ ನಿಂತಿರೋದು. ಎಲ್ಲೋ ಒಂದು ಕಡೆಗೆ ಮೋದಿ ಅಲೆ ಮತ್ತು ಕರ್ನಾಟಕದ ಜನ ಪ್ರಜ್ಞಾವಂತರಿರೋದ್ರಿಂದ ಈ ಅಜ್ಜ ಮೊಮ್ಮಕ್ಕಳು ಈ ವಂಶ ಪಾರಂಪರ್ಯದ ವಿರುದ್ಧವಾಗಿ ಮತ ಹಾಕ್ಬೋದು ಅಂತ ಅನ್ಸುತ್ತೆ. ಬಟ್ ರಾಜಕೀಯವಾಗಿ ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ದೀವಿ ದೇವೇಗೌಡರು. ಸಲ ಕೊನೆ ಚುನಾವಣೆ ಅಂತ ಹೇಳಿದಾರೆ. ಮುಂದಿನ ಸಲ ಬಂದರೂ ಅದನ್ನೇ ಹೇಳ್ಬೋದು. ಬಟ್ ಈ ಸಲ ಅಂತೂ ಅವ್ರಿಗೆ ಕಷ್ಟ ಆಗುತ್ತೆ. ಇಲ್ಲಿ ಕಷ್ಟ ಆಗುತ್ತೆ. ಅವ್ರ ಮೊಮ್ಮಕ್ಕಳ ಪ್ರೀತಿಯಿಂದ ಈ ಕ್ಷೇತ್ರಕ್ಕೆ ಬಂದು ಅವ್ರು ಸೋಲ್ತಾರೆ ಅಂತ ಅನ್ಸುತ್ತೆ. ಹೇಗಿದೆ ತುಮಕೂರು ನೀವು ನೋಡ್ತಾ ಇದ್ದಾಗ ಏನನ್ಸುತ್ತೆ? ಒಂದು ಕಡೆ ಮಂಡ್ಯ ಹಾಸನದಲ್ಲಿ ಮೊಮ್ಮಕ್ಕಳು ನಿಲ್ತಾ ಇರೋದು, ಈ ಕಡೆ ತಾತ ಬಂದು ತುಮಕೂರಲ್ಲಿ ನಿಲ್ತಾ ಇರೋದು. ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಇಟ್ ಈಸ್ ಅವ್ರಿಗೆ ಹಕ್ಕಿರುತ್ತೆ, ಎಲ್ಲಿ ಬೇಕಾದ್ರೆ ಬಂದು ಕಂಟೆಸ್ಟ್ ಮಾಡಿ, ತೊಂದರೆ ಇಲ್ಲ. ನಾನು ಟಫ್ ಅನ್ಸುತ್ತಾ ತುಮಕೂರಲ್ಲಿ ದೇವೇಗೌಡರಿಗೆ? ನನಗೆ ಗೊತ್ತಿರೋಂಗೆ ಇಲ್ಲಿ ಎಲ್ಲ ಮಿಕ್ಸಡ್ ಇದೆ. ರಿಸಲ್ಟು ಅಷ್ಟೇ ತುಂಬ ಟೈಟಲ್ಲಿ ಬರ್ಬೋದು. ಹಾಂ ಸರ್, ಪ್ರಾಬಬಲಿ GS ಬಸವರಾಜ್ ಅವ್ರು ಏನಿದ್ದಾರೆ, ಮೋದಿ ಇನ್ಫ್ಲೂಯೆನ್ಸಿಂದ ದೆ ಮೇ ಲೀಡ್. ಬಟ್ ಡೋಂಟ್ ನೋ ಇಲ್ಲಿ ಸಿಚುವೇಶನ್ ಹೆಂಗೆ ಚೇಂಜ್ ಆಗುತ್ತೆ, ನೋವನ್ನು ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಏನು ಪ್ಲಸ್ ಪಾಯಿಂಟ್ ಆಗ್ಬೋದು, ಏನು ಮೈನಸ್ ಆಗ್ಬೋದು? ಅವ್ರಿಗೇನು ಪ್ಲಸ್ ಇಲ್ಲ. ಇಲ್ಲಿ JDS ಲೋ ಲೆವೆಲಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರಿಗೆ ಅದು ಪ್ಲಸ್ ಪಾಯಿಂಟ್ ಅಷ್ಟೇ. ಆ್ಯಸ್ ಎ ದೇವೇಗೌಡ ಅವ್ರ ಇಮೇಜು ಇಲ್ಲಿ ವರ್ಕ್ ಆಗಲ್ಲ. ಇಲ್ಲಿ ವರ್ಕ್ ಆಗಲ್ಲ. ಮೈನಸ್ ಏನಾಗ್ಬೋದು? ಪ್ರಾಬಲಿ ಅವ್ರ ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಳ್ತಾ ಇರೋದು. ಆ್ಯಂಡ್ ಇನ್ನೊಂದು ಇಲ್ಲಿಗೆ ನೀರಿಗೆ ಅವರು ತೊಂದರೆ ಮಾಡಿದ್ದು ನಿಜ ಅದು. ಓಕೆ. ಸೊ ಡೆಫಿನೆಟ್ಲಿ ಅದೆಲ್ಲ ಅಫೆಕ್ಟ್ ಆಗುತ್ತೆ ಅವ್ರಿಗೆ. ಬಸವರಾಜ್ ಅವರಿಗೆ ಪ್ಲಸ್ ಪಾಯಿಂಟು ಮೈನಸ್ಸು? ಆ್ಯಕ್ಚುಲಿ ಅವ್ರು ವರ್ಕ್ ಮಾಡಿದ್ದಾರೆ, ಬಟ್ ಅದೆಲ್ಲ ಮುಚ್ಚಿಬಿಟ್ಟು ಮೋದಿ ಪಿಕ್ಚರ್ಗೆ ಬರ್ತಾನೆ. ತುಮಕೂರಲ್ಲಿ ಒಂದು ಕಡೆ ತಾತ ನಿಂತಿದ್ದಾರೆ ದೇವೇಗೌಡರು, ಇನ್ನೊಂದು ಕಡೆ ಮೊಮ್ಮಕ್ಕಳು ಹಾಸನ ಮಂಡ್ಯದಲ್ಲಿದ್ದಾರೆ. ಏನು ಅನಿಸುತ್ತೆ? ದೇವೇಗೌಡರು ಇಲ್ಲಿ ನಿಲ್ಲೋದು ತಪ್ಪು, ನಿಲ್ಲಬಾರ್ದಾಗಿತ್ತು ಅವರು. ಯಾಕೆಂದರೆ ಕರ್ನಾಟಕದ ತುಂಬನೂ ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವರು ಎಲ್ಲರೂ ನಿಂತ್ಕೊಂತ ಹೋಗ್ಬಿಟ್ರೆ ಅವ್ರ ಕಾನ್ಸಂಟ್ರೇಟ್ ಅಷ್ಟನ್ನೇ ನೋಡ್ತಾರೆ ಹೊರತು ಇನ್ನು ಬೇರೆ ಏನು ನೋಡಲ್ಲ. ಈಗ ನೋಡಿರಿ, ಮೊಮ್ಮಗೋಸ್ಕರನೇ ನಾನು ಆ ಕ್ಷೇತ್ರ ಬಿಟ್ಟು ಬಂದಿದ್ದೀನಿ, ಇಲ್ಲಿ ನಿಂತ್ಕೊಂತೀನಿ ಅಂತ ಹೇಳಿದರು. ಅದು ಎಷ್ಟರ ಮಟ್ಟಿಗೆ ಸರಿ? ಅದು ಏನನ್ಸುತ್ತೆ ತುಮಕೂರದ ಚುನಾವಣೆ? ಒಂದು ಕಡೆ ತಾತ ಇದ್ದಾರೆ, ಇನ್ನೊಂದು ಕಡೆ ಮಂಡ್ಯ ಹಾಸನದಲ್ಲಿ ಮೊಮ್ಮಕ್ಕಳಿದ್ದಾರೆ. ನಾನು ಒಂದು 50 ವರ್ಷ ಆಯಿತು ಇಲ್ಲಿ ಹುಟ್ಟಿ. ತುಮಕೂರು ಹತ್ರ ತೋವಿನಕೆರೆ ನಮ್ಮದು. ಇಡೀ ತುಮಕೂರು ಜಿಲ್ಲೆ 50 ವರ್ಷದಿಂದ ಇಷ್ಟು ಜನ ಬಂದರು, ಯಾರು ಅಭಿವೃದ್ಧಿ ಮಾಡಿದ್ದಾರೆ ನೋಡಿ. ಇಡೀ ತುಮಕೂರು ಸಿಟಿ ಒಳಗಡೆ ನೋಡಿ, ಇವತ್ತು ಅದೇ ಧೂಳು, ಅದೇ ಡಸ್ಟು, ಅದೇ ಇದು. 50 ವರ್ಷದಿಂದ ಈಗ ಪರಮೇಶ್ವರ್ ಇಲ್ಲೇ ಇದ್ದಾರೆ. ಎಷ್ಟು ಸತಿ ಬಂದಿಲ್ಲ, ಎಷ್ಟು ಸತಿ ಮಾಡಿಲ್ಲ. ಏನು ಅಭಿವೃದ್ಧಿ ಮಾಡಿದ್ದಾರೆ ನೋಡಿ. ತುಮಕೂರನ್ನ ನೀವು ಗಲ್ಲಿ ನೀವು ಪ್ರಯತ್ನ ಪಡಿ. ಯಾವ ರೋಡ್ ಇದೆ ತುಮಕೂರಲ್ಲಿ? ಮೇನ್ ರೋಡ್ ಇದೆ, ಏನಿದೆ? ಹಳ್ಳಿ ನೋಡಿ, ಕರೆಂಟ್ ಇಲ್ಲ. ಅದನ್ನೆಲ್ಲ ಅಭಿವೃದ್ಧಿ ಮಾಡೋಕೆ ನಾನು ಬರ್ತಾ ಇದ್ದೀನಿ ಅಂತ ದೇವೇಗೌಡ. ಸರ್, ಇದೆಲ್ಲ ಬೊಗಳೆ, ಎಲ್ಲ ಸುಳ್ಳು. 50 ವರ್ಷದಿಂದ ತುಮಕೂರು ದೇವೇಗೌಡರಿಂದ ಆಗಲ್ವ? ಯಾರಿಂದನೂ ಸಾಧ್ಯ ಇಲ್ಲ ಸರ್. ಎಷ್ಟು ಜನ MLA ಇದ್ದಾರೆ ಸರ್ ತುಮಕೂರಿನಲ್ಲಿ? ಯಾರು ಮಾಡೋಕ್ಕಾಗಲ್ಲ. ತುಮಕೂರಲ್ಲಿ ನೀರಿಲ್ಲ, ಕರೆಂಟ್ ಇಲ್ಲ. ಹಳ್ಳಿ ತುಮಕೂರು ಬರಗಾಲ ಬಂದಿದೆ. ಏನು ಜಯಚಂದ್ರ ಅವ್ರು ಆಗಲಿಲ್ವಾ? ಸಿರಾ ಕಡೆ ಇದೆಯಾ ತುಮಕೂರು ಡಿಸ್ಟಿಕ್ನಲ್ಲಿ? ಎಲ್ಲ ಅಭಿವೃದ್ಧಿ ಮಾಡಿದ್ದಾರೆ. ಈಗೇನೋ ಒಂದು ಮಧುಗಿರಿ ಇರೋದು ಒಂದು 5 ರೋಡ್ ಮಾಡಿಕೊಟ್ಟಿದ್ದಾರೆ ಪಾಗೋಡದವರೆಗೂ. ಬಿಟ್ಟರೆ ಈಗ ದೇವೇಗೌಡರ ಕಥೆ ಸರ್, ದೇವೇಗೌಡರು ಬಂದರು ಅಷ್ಟೇ. ಏನಾಗುತ್ತೆ ಈ ಸಲ ತುಮಕೂರದ್ದು? ಯಾರಿಗೆ ಪ್ಲಸ್ ಇದೆ, ಯಾರಿಗೆ ಮೈನಸ್ ಇದೆ? ದೇವೇಗೌಡರು ಡೌಟು. ಏನು ಕಷ್ಟ ಆಗುತ್ತೆ ಅವರಿಗೆ? ಕಷ್ಟ ಅಂತಲ್ಲ, ಅವ್ರ ಬಾಡಿಗೆ ಅವ್ರು ಅಲ್ಲಿರ್ತಾರೆ ಮಾಡಿಕೊಂಡು. ಇಲ್ಲಿ ಯಾರು ಬಂದು ಮಾಡ್ತಾರೆ ನೋಡ್ತಾರೆ. ಹೇಳ್ತಿದ್ದೀನಲ್ಲ, 50 ವರ್ಷದಿಂದ ಪರಮೇಶ್ವರ್ ಇದೇ ಊರು. ಏನು ಮಾಡಿಬಿಟ್ಟಿದ್ದಾರೆ ಸರ್? ಸಿಟಿ ನೋಡಿ ಎಷ್ಟು ವರ್ಸ್ಟ್ ಇದೆ ಅಂದರೆ. 50 ವರ್ಷದಿಂದ ತುಮಕೂರು ಅಷ್ಟು ವರ್ಸ್ಟ್ ಇದೆ. ಯಾರೇನು ದಬಕ್ಕಾಗಲ್ಲ. ನಮ್ಮ ಕರ್ನಾಟಕದ ಇತಿಹಾಸನೇ ಇಷ್ಟು.
ಇನ್ನು 10 ವರ್ಷ ಹೋದ್ರೂ ತುಮಕೂರು ಇಂಪ್ರೂವ್ಮೆಂಟ್ ಮಾಡೋಕ್ಕಾಗಲ್ಲ, ಅವರು ಮಾಡಲ್ಲ. ಏನ್ ಅನ್ಸುತ್ತೆ ತುಮಕೂರದ್ ನೋಡಿದಾಗ? ಒಂದ್ ಕಡೆ ತಾತ ಇದ್ದಾರೆ, ಇನ್ನೊಂದ್ ಕಡೆ ಇಬ್ರು ಮೊಮ್ಮಕ್ಕಳು ನಿಲ್ಸಿದ್ದಾರೆ. ನನ್ಗನ್ಸ್ದಂಗೆ ದೆರ್ ಇಸ್ ನೋ ಮೇಜರ್ ಇಂಪ್ರೂವ್ಮೆಂಟ್. ಸರ್ ಹೇಳ್ದಂಗೆ ಏನು ಇಂಪ್ರೂವ್ಮೆಂಟ್ ಆಗಿಲ್ಲ. ಓನ್ಲಿ ಥಿಂಗ್ ಈಸ್ ಹೈವೇ ಎಲ್ಲ ಆಗಿದೆ, ಅದು ನಿಮಗೆ ಗೊತ್ತಿದೆ, ಸೆಂಟರಲ್ಲಿ ಬರುತ್ತೆ ಹೈವೇ, ಸ್ಟೇಟ್ ಲಿಮಿಟಲ್ಲಿ ಏನು ಬರಲ್ಲ. ಸೊ ಅಕಾರ್ಡಿಂಗ್ ಟು ಮೀ BJP ಬರಬೇಕು ಮತ್ತು ಸೆಂಟ್ರಲ್ಲಿ. ಸೊ ಮೋದಿ ಶುಡ್ ವಿನ್. ಏನ್ ಹೇಳ್ತೀರಾ ನೀವು? ಸರ್, ಈಗ ದೇವೇಗೌಡರು ವಿಚಾರ ಬಂದಾಗ ಇಲ್ಲಿ ನಿಂತಿದ್ದಾರೆ ಅಂತಕ್ಕಂಥ ಪ್ರಶ್ನೆ ಕೇಳ್ತಾ ಇದ್ದೀರಿ. ಕೇವಲ ಅವ್ರ ಕುಟುಂಬಕ್ಕೋಸ್ಕರ ಇವರು ಮೊಮ್ಮಗ ನಮ್ಮ ತಾತ ವಯಸ್ಸಾಗಿದೆ, ಕೊನೆ ಎಲೆಕ್ಷನಲ್ಲಿ ಇಲ್ಲೇ ನಿಂತು ಅವ್ರ ರಾಜಕಾರಣ ಮುಕ್ತಾಯ ಮಾಡಲಿ, ನನಗೆ ವಯಸ್ಸಿದೆ, ಇನ್ನೊಂದು ಕಡೆ ಹೋಗಿ ನಿಂತ್ಕೊಳ್ಳೋಣ, ಸೋಲ್ಲಿ ಸ್ವಂತ ಮೊಮ್ಮಗನಿಗೆ ಒಂದು ತ್ಯಾಗದ ಮನೋಭಾವನೆ ಇಲ್ಲ ಅಂದಮೇಲೆ ಬೇರೆ ಜನರಿಗೆ ಯಾಕಿರಬೇಕು? ಜೊತೆಗೆ ಒಂದೇ ಕೊಟ್ಟಿರ್ತಕ್ಕಂಥ 8 ಸೀಟಲ್ಲಿ 6 ಇನ್ನೊಂದು 2 ಸೀಟು ಆಲ್ರೆಡಿ ಕಾಂಗ್ರೆಸ್ ಅವರು ಒಬ್ಬರು JDS ಚಿಹ್ನೆಯಲ್ಲಿ ನಿಂತಿರ್ತಕ್ಕಂಥ, ಇನ್ನೊಂದು ಕಡೆ ಬೆಂಗಳೂರು ದಕ್ಷಿಣನ ಆಲ್ರೆಡಿ ಕಾಂಗ್ರೆಸ್ ಬಿಟ್ಕೊಟ್ಟಿದ್ರೆ, 6ರಲ್ಲಿ 3 ಸೀಟನ್ನೇ ಇವ್ರ ಕುಟುಂಬಕ್ಕೆ ಇಟ್ಕೊಂಡ್ರೆ ಇದು ಸಾಮಾಜಿಕ ನ್ಯಾಯ, ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತಕ್ಕಂಥದ್ದು ಪ್ರಶ್ನೆ. ಏನಿದೆ ಸರ್ ಸದ್ಯಕ್ಕೆ? ದೇವೇಗೌಡವ್ರು ಬರ್ಬೋದು. ದೇವೇಗೌಡ್ರ ಕಷ್ಟ ಇದೆ ಅಂತಾರೆ ಭಾಳ ಜನ. ಬರ್ಬೋದು ಸರ್, ಹೇಳಕ್ಕಾಗಲ್ಲ. ಯಾಕೆ? ಕಾಂಗ್ರೆಸ್ನವರೇ ಹಾಕಲ್ಲ ಅಂತಿದ್ದಾರೆ ಭಾಳ ಜನ. ಹಾಕ್ತಾರೆ ಸರ್, ಎಲ್ಲ ಹೇಳ್ತಾರೆ. ಒಳಗಿಂದ ಮಾಡ್ತಾರೆ ಕೆಲಸ. ಒಳಗಿಂದ ಮಾಡ್ತಾರಾ? ಏನಾಗುತ್ತೆ ಸರ್? ಸರ್, ಈಗ ನರೇಂದ್ರ ಮೋದಿಯವರು ಇಡೀ ದೇಶಕ್ಕೆ ವಿಶ್ವದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಇವತ್ತು ಹೇಳ್ತಾ ಇದ್ದಾರೆ ಈಗ ಜಾಗತಿಕ ಇಡೀ ವಿಶ್ವದಲ್ಲೇನೆ ಇದನ್ನು ಮಾಡುವಂತ ಒಂದು ಇದನ್ನ ಮಾಡಿದ್ದಾರೆ. ಏನು ಮಾಡಿಲ್ಲ ಅಂತ ಹೇಳ್ತಾರೆ. ಅಲ್ಲ ಸರ್, ಭಾರತ ಮೊದಲೇ ಇದ್ದಿದ್ದಿಲ್ಲ, ಪ್ರಪಂಚದಾಗ ಹೆಸರು ಇಲ್ಲ. ಇದನ್ನ ಹಾಕೊಂಬಿಟ್ಟಿರ್ತಾರೆ, ಕವಚ ಹಾಕೊಂಬಿಟ್ಟಿರ್ತಾರೆ, ಜಾತಿ ಕವಚ ಹಾಕ್ತಾರೆ, ಅದರೊಳಗಡೆನೆ ಮಾತಾಡ್ತಿರ್ತಾರೆ. ಇವತ್ತಿನ ಭಾರತ ಎಲ್ಲ ಇದ್ದಿದ್ದಿಲ್ಲ, ಜನಾಂಗ ಎಲ್ಲ ಏನಿದೆ ಏನ್ ಹೇಳುತ್ತೆ ಅಂದ್ರೆ, ಎಲ್ಲಾರು ಮೋದಿ ಅನ್ನೋ ಒಂದು ಹೆಸರನ್ನು ಬಿಟ್ರೆ ಯುವ ಜನಾಂಗ ಪೂರ್ತಿ ಬೇರೆ ಇದನ್ನೇ ಹೇಳಲ್ಲ. ದೇಶದ ಅಭಿವೃದ್ಧಿಗೆ ಮಾತ್ರ ಇದಕ್ ಬೇಕು. ದೇವೇಗೌಡರು ಅವ್ರ ಸ್ವಂತ ಫ್ಯಾಮಿಲಿ, ಅವ್ರ ಕುಟುಂಬ, ಅವ್ರ ಇದನ್ನ ಮಾತ್ರ ಅಭಿವೃದ್ಧಿ ಮಾಡ್ತಾವ್ರೆ. ಒಬ್ಬ ಕಾರ್ಯಕರ್ತರನ್ನು ಯಾಕೆ ಇದನ್ನ ಯಾಕೆ ತಳ್ಳಿ ಹಾಕ್ತೀರಾ? ಇಲ್ಲ, ಪಕ್ಷದೊಳಗೆ ಯಾರು ಇಲ್ಲ, ದೇವೇಗೌಡ ಬಿಟ್ರೆ ಅವ್ರ ಪಕ್ಷದಾಗ ಯಾರು ಇಲ್ಲ. ಅವರು ಅದನ್ನೇ ಕೇಳ್ತಾ ಇದ್ದಾರೆ. ಇದಾರಲ್ಲ ಸರ್, ಬಹಳ ಜನ ಇದಾರೆ. ಶಿವಮೊಗ್ಗದಲ್ಲಿ ಏನು ರಾಯದ್ರು ಕೊಟ್ಟಿಲ್ಲ, ಶಿವಮೊಗ್ಗದಲ್ಲಿ ಅಲ್ಲೂ ಇಲ್ಲೇನು ಇದಾರೆ, ಒಬ್ರು ಇಬ್ರು ಇದಾರೆ. ಇವರು ಕುಟುಂಬ 7-8 ಜನ, ಎಲ್ಲ ಪೂರ್ತಿ ಫ್ಯಾಮಿಲಿ, ಸೊಸೆ, ಮೊಮ್ಮಕ್ಕಳು, ಮಕ್ಕಳು ಎಲ್ಲಾರು 71 ಕೋಟಿ ಆಸ್ತಿ ಮಾಡ್ತಾನೆ ಅಂದ್ರೆ ಹೆಂಗ್ ಬರ್ತದೆ? ಆಸ್ತಿ ಮಾಡೇ ಇಲ್ಲ ಅವ್ರು ಆಸ್ತಿ ಮಾಡಿಲ್ಲ. ಬರೀ 5 ತಿಂಗಳೊಳಗೆ 7 ಕೋಟಿ. ಯಾರು ಶಿವಮೊಗ್ಗದಲ್ಲಿ? ರಾಘವೇಂದ್ರ ಮನೆ ಎಲೆಕ್ಷನ್ ಆಗಿ 5 ತಿಂಗಳಿಗೆ 7 ಕೋಟಿ ಜಾಸ್ತಿ ಆಗೈತೆ. ಅದೆಲ್ಲಿಂದ ಬಂತು? ಎಲ್ಲಿಂದ ಸರ್? ಸಾಧ್ಯನೇ ಇಲ್ಲ. ಅವೆಲ್ಲ ಇದನ್ನ ಹೇಳ್ತಾರೆ ಸರ್. ಇವತ್ತು ದೇವೇಗೌಡರು ಕುಟುಂಬ ಆಸ್ತಿ ಮಾಡ್ತಿರೋ ಕುತಂತ್ರ ಸರ್. ದೇವೇಗೌಡರು ಇವತ್ತು ಕರ್ನಾಟಕ ಸೋಲ್ಸಿದ್ರು ಸರ್. ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ JDS ನವರು GT ದೇವೇಗೌಡರನ್ನ ಹಾಕಿ ಸೋಲ್ಸಿದ್ರು. ಈಗ ಅದೇ ದೇವೇಗೌಡರನ್ನ ಗೆಲ್ಲಿಸ್ತಾ ಇದಾರಲ್ಲ ಯಾರು? ಕಾಂಗ್ರೆಸ್ನವರು. ಖಂಡಿತ ಸುಳ್ಳು, ನೀವು ಅನ್ಕೊಂಡಿರೋದಲ್ಲ ಸುಳ್ಳು. ಇವತ್ತು JDS ಏನಾರ ನಾಶ ಆಗ್ಬೇಕು ಅನ್ನೋದಾದ್ರೆ ಅದು ಸಿದ್ದರಾಮಯ್ಯನ ಕೈಲಲ್ಲೇ ಐತೆ. ಸಿದ್ದರಾಮಯ್ಯನವರ ನಾಶ ಮಾಡ್ತಾರೆ ಅವ್ರನ್ನ, ಇದು ಕಟು ಸತ್ಯ. ಇದಿಷ್ಟು ಜನರ ಅಭಿಪ್ರಾಯ. ಮುಂದೆ ಹೋಗೋಣ. ಮುಂದೆ ಇನ್ನೊಂದಿಷ್ಟು ಜನರ ಅಭಿಪ್ರಾಯವನ್ನ ಹಳ್ಳಿಗಳಲ್ಲಿ ಹೋಗೋಣ. ಹಳ್ಳಿ ಜನರ ನಾಡಿ ಮಿಡಿತ ಏನಿದೆ, ಯಾರನ್ನು ಬಯಸ್ತಾ ಇದ್ದಾರೆ? ಒಂದು ಕಡೆ ದೇವೇಗೌಡರ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ಬಹಳಷ್ಟು ಕೋಪ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಕಾಂಗ್ರೆಸ್ JDS ಒಂದಾಗಿರೋದ್ರಿಂದ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ಹೇಳ್ತಾರೆ. ಏನಾಗುತ್ತೆ? ಹಳ್ಳಿಯಲ್ಲಿರುವಂಥ ಜನರು ಏನು ಹೇಳ್ತಾರೆ? ಸೊ ಹಳ್ಳಿಗೆ ಹೋಗೋಣ, ಹಳ್ಳಿಯಲ್ಲಿರುವಂಥ ಜನರನ್ನು ಮಾತಾಡ್ಸೋಣ. ಬನ್ನಿ. ಹೇಗಿದೆ ಸರ್ ತುಮಕೂರ್ದು ಎಲೆಕ್ಷನ್? ಚೆನ್ನಾಗಿದೆ ಸರ್, BJP ಚೆನ್ನಾಗಿದೆ. BJP ಯಾಕೆ? ದೇವೇಗೌಡರು ಇಲ್ಲೇ BJP ಬರಬೇಕು, ಮೋದಿಯವರು ಬರಬೇಕು. ದೇವೇಗೌಡರು ಬೇಡವಾ? ಬೇಡ. ಯಾಕೆ ಬೇಕಿಲ್ಲ, BJP ಬರಲಿ, ಮೋದಿಯವರು ಬರಲಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಮುಂದಿನ 5 ವರ್ಷ ಬರಲಿ. ದೇವೇಗೌಡರು ಬಂದ್ರೆ ತುಮಕೂರಿಗೆ ಕೆಲಸ ಮಾಡಲ್ವಾ? ಎಲ್ಲಿ ಅವ್ರು ಹುಡುಕೊಂಡು ಹೋಗ್ಬೇಕು, ವಯಸ್ಸಾಯ್ತು. ಸಿಗ್ತಾರೋ ಬೆಂಗಳೂರಲ್ಲಿ ಸಿಗ್ತಾರೋ ಎಲ್ಲಿ ಸಿಗ್ತಾರೋ ಸಿಗಬೇಕಲ್ಸ, ವಯಸ್ಸಾಯ್ತು. ತುಮಕೂರಲ್ಲಿ ಅಂದ್ರೆ ಸ್ಥಳೀಯವಾಗಿ ಸಿಗ್ತಾರೆ ಇವರು ಬಸವರಾಜ್ ಅವರು. ದೇವೇಗೌಡರು ಯಾಕೆ ಬೇಡ ಸರ್? ನಮ್ಮ ತುಮಕೂರಿಗೆ ಬರ್ತಕ್ಕಂಥ ನೀರ್ನಲ್ಲೇ ಕಡಿಮೆ ಮಾಡಿ ನಮ್ಮ ನೀರಿಲ್ದಂಗೆ ಒಣಗಿಸಿ ರೈತರೆಲ್ಲ ಕಂಗೆಟ್ಟು ಕುಂತಿದೀವಿ. ಇಂಥದ್ರಲ್ಲಿ ದೇವೇಗೌಡರು ಬಂದ್ರೆ ನೀರು ಬಿಡ್ತಾರೆ ಅನ್ನೋದು ಯಾವ ಗ್ಯಾರಂಟಿ ಸರ್? ನೀವು ಗೆಲ್ಸಿದ್ರೆ ನೀರು ಕೊಡ್ತಾರೆ? ಸಾಧ್ಯನೇ ಇಲ್ಲ ಸರ್. ಕೊಡಲ್ವಾ? ಕೊಡಲ್ಲ ಸರ್. ಓಕೆ, ಒಂದ್ ನಿಮಿಷ ಇರಿ. ಒಳ್ಳೆ ಕ್ಯಾಂಡಿಡೇಟ್ ಇದ್ರು ನಮ್ಗೆ, ಮುದ್ದನ್ಮೇಗೌಡರು. ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ರೆ ದೇವೇಗೌಡರಿಗೆ ಒಳ್ಳೆ ಹೆಸರು ಸಿಗೋದು. ಹೌದಾ? 100%. ಯಾಕೆ ಅಂದ್ರೆ ಕೆಲಸ ಮಾಡಿದ್ರು ಅವರು. ಇಲ್ಲೇ ಲೋಕಲ್ ಅಲ್ಲಿ ಇದ್ಕೊಂಡು ತುಮಕೂರು ಕಷ್ಟ ಸುಖನ ಅವ್ರು 25 ವರ್ಷದಿಂದ ಇಲ್ಲಿ ನೋಡಿ ಮಾಡಿ ಎಲ್ಲರಿಗೂ ಏನ್ ಬೇಕು ಬೇಡ ಅನ್ನೋದು ಸ್ಪಂದಿಸಿದ್ರು ಅವರು. ಅಣ್ಣ, ನೀವು ಟೀ ಮಾಡ್ಕೊಡ್ತಿರ್ತೀರಾ, ಏನಂತಾರೆ ಜನ? ಇನ್ನ ಸ್ವಲ್ಪ ಒಂದೊಂದು ಹಬ್ಬ ಕಳಿಬೇಕು ಸ್ವಲ್ಪ.
ಈಗೆಲ್ಲ ಸ್ವಲ್ಪ ಇದಾಗ್ತಾ ಇದ್ದಾರೆ, ಹಬ್ಬದ ಮೋಡಲ್ಲಿದ್ದಾರೆ. ಹಬ್ಬ ಆದಮೇಲೆ ಸ್ವಲ್ಪ ಜಾಸ್ತಿ ಇದಾಗುತ್ತೆ. ಅಲ್ಲಲ್ಲ, ಯಾವ ಕಡೆ ಒಲವು ಜಾಸ್ತಿ ಇದೆ ಅಂತಾರೆ? ಒಲವು JDS ಐತೆ, BJP ಐತೆ, ಎರಡೂ ಐತೆ. ಎರಡೂ ಇದೆಯಾ? ಹಾಂ, ಎರಡೂ ಇದೆ. ಯಾರಿಗೆ ಓಟು? ಸರ್ ನಾವು ಹಾಕೋದು BJPಗೆ. ಯಾಕೆ ಅಂದರೆ ಗೌಡ್ರಿಗೆ ಏನು ಕರ್ನಾಟಕ ಬರ್ಕೊಟ್ಟಿಲ್ಲ. ತುಮಕೂರು ಕೊಡಬಹುದಲ್ವಾ? ಏನು ಕೊಡ್ಬೇಕು ಸರ್? ಕೊಡಲ್ಲ. ಬರೀ ಗೌಡ್ರು ಓಟ್ ಹಾಕಿದ್ರೆ ಏನು ಗೆದೆಯಲ್ಲ. SC STಗಳು ಇದ್ದಾರೆ, ಲಿಂಗಾಯತರವ್ರೆ, ಕುರುಬ್ರವ್ರೆ, ಎಲ್ಲ ಜಾತಿಯರವ್ರೆ. ಇವ್ರು ಕೊಟ್ರೆ ಫುಲ್ಲು ಕರ್ನಾಟಕ ದೇವೇಗೌಡ್ರೆ ಬರ್ಸ್ಕೊಂಡ್ಬಿಡ್ತಾರೆ. ಇನ್ನು ಯಾರು ಬೇರೆ ಕ್ಯಾಟಗಿರಿ ಅವ್ರು ಬದುಕಂಗಿಲ್ಲ ಇವರಿಂದ. ಏನನ್ಸುತ್ತೆ ಸರ್? ಇಂಡಿಯನ್ ಡೆಮೋಕ್ರಸಿಯಲ್ಲಿ ವ್ಯಕ್ತಿಗತವಾಗಿ ನೋಡೋದಕ್ಕಿಂತ ಯಾರು ಕೆಲಸ ಮಾಡ್ತಾರೆ ಅನ್ನೋದು ನೋಡಿ ಅರ್ಹರನ್ನು ಆಯ್ಕೆ ಮಾಡಬೇಕು ಅನ್ನೋದು ನನ್ನ ಯಾರು ಅಭಿಪ್ರಾಯ. ಕೆಲಸ ಮಾಡ್ತಾರೆ ಸರ್, ಅವರು ನೋಡ್ಬೇಕು, ಅವ್ರ ಹಿಂದೆ ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೋಡಬೇಕು. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ ಕ್ಷೇತ್ರದಲ್ಲೇ ನಿಂತ್ಕೊಳ್ಳಿ, ಅದಲ್ಲ, ಆ ಕ್ಷೇತ್ರಕ್ಕೆ ಅವ್ರು ಏನು ಕೊಡುಗೆ ಕೊಟ್ಟಿದ್ದಾರೆ. ಏನ್ ಕತೆ ಈ ಸಲ? ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ? ನಾವೆಲ್ಲ JDS. JDS ಯಾಕೆ? ನಾವು ಮುಂಚೆಯಿಂದಾನು ಕಾಂಗ್ರೆಸ್ ಮಾಡ್ಕೊಂಡು ಬಂದಿದ್ದೀವಿ, ಈ ಸಲ JDS ಮಾಡ್ತೀವಿ. ಕಾಂಗ್ರೆಸ್ ಮಾಡ್ಕೊಂಡು ಬಂದ್ರೆ ಈ ಸಲ JDS ಈಗ ಪಾಪ ಮುದ್ದನ್ಮೇಗೌಡರಿಗೆ ಟಿಕೆಟೇ ಕೊಟ್ಟಿಲ್ಲ ಅಂತಾರೆ. ಅವ್ರು ಕೊಡ್ತಿದ್ರು ಅವ್ರಿಗೆ ವಿನ್ ಆಗೋದು, ಈ ಸಲ ಗೌಡ್ರು ವಿನ್ ಆಗುತ್ತೆ ಸರ್. ಯಾರಿಗೆ ಓಟ್ ಹಾಕ್ಬೇಕು ಅಂತ ಇದೆ ಈ ಸಲ? JDS. ಯಾಕೆ BJP ಹಾಕ್ಬೇಡ? BJP ಹಾಕಲ್ಲ, ನಾವು ಮುಸ್ಲಿಮ್ಸು ಹಾಕಲ್ಲ. BJPಗೆ ಯಾವತ್ತೂ ಹಾಕಲ್ಲ. ಹಾಕಲ್ವಾ? ಸತ್ರು ಹಾಕಲ್ಲ. ಹೌದಾ? ಮುಂದೆ ಹೋಗೋಣ. ಸಿಟಿಯಲ್ಲಿರುವಂಥ ಒಂದಿಷ್ಟು ಅಭಿಪ್ರಾಯಗಳಿದ್ರೆ ಹಳ್ಳಿಗಳಲ್ಲಿ ಜನರ ಅಭಿಪ್ರಾಯಗಳು ಇನ್ನೊಂದು ರೀತಿಯಾಗಿ ಇರುತ್ತೆ. ಸೊ ನಮ್ಮ ಪಯಣ, ಬುಲೆಟ್ ರಿಪೋರ್ಟರ್ ಪಯಣವನ್ನು ಹಳ್ಳಿ ಕಡೆ ಹೋಗೋಣ. ಹಳ್ಳಿಯಲ್ಲಿರುವಂಥ ಜನ ಏನು ಹೇಳ್ತಾರೆ, ಅವರ ನಾಡಿ ಮಿಡಿತ ಏನಿದೆ, ದೇವೇಗೌಡರ, ಬಸವರಾಜ್ ಅವರ, ಅಲ್ಲಿ JDS ಕಾಂಗ್ರೆಸ್ ನೋಡ್ತಾರಾ ಇಲ್ಲ BJPಯನ್ನು ನೋಡ್ತಾರೆ, ಏನು ನೋಡ್ತಾರೆ? ಬನ್ನಿ ನನ್ನ ಜೊತೆ. ತುಮಕೂರದ್ದು ಹೆಂಗೆ ಸರ್? ಸರ್, ತುಮಕೂರು ಸರ್, ನಮ್ಮ ರೈತರು ಬಹಳ ನೊಂದು ಬೆಂದು ಬೇಸತ್ತು ಹೋಗ್ಬಿಟ್ಟಿದೀವಿ. ದಯಮಾಡಿ ಈ ಸತಿ ಏನೋ ನಮ್ಮ ಪುಣ್ಯದಿಂದ GS ಬಸವರಾಜ್ ಅವರು ಏನಾದ್ರು ಗೆದ್ರೆ ನಾವು ನೀರಾವರಿ ನೆಕ್ಸ್ಟ್ ಮುಂದೆ ವರ್ಷದಿಂದ ಬೇಕಾದಷ್ಟು ನೀರಾವರಿ ಆಗುತ್ತೆ, ಸಮೃದ್ಧಿ, ನಾವು ಬದುಕಕ್ಕೆ ನಮ್ಗೊಂದು ಮಾರ್ಗ ಆಗುತ್ತೆ. ದೇವೇಗೌಡರು ಏನಾದ್ರು ಬಂದ್ರೆ ಈಗಲೇ ತಡಿತಾ ಇದ್ರು. ಇನ್ನು ಬರ ಮಣ್ಣಿನ ಮಗ ಅಂತಾರೆ ದೇವೇಗೌಡರು. ಮಣ್ಣಿನ ಮಗ ಅಂತ ಅವ್ರು ಸುಮ್ಮನೆ SVK ಮಾಡೋರೆ ಸರ್. ನಮಗೆ ಕೊಡೋ ನೀರ್ನೇ ಕೊಡೋದಿಲ್ಲ. ಈಗ ತುಮಕೂರು ಕಡೆಗೆ ನೀರ್ ಹರಿತು ಅಂದ್ರೆ ಅಲ್ಲಿ ಒಡಾಕಿಸ್ತಾರೆ, ಬಾವನವರೇ ಒಡಾಕಿಸ್ತಾರೆ. ಇಲ್ಲಾಂದ್ರೆ ಈ ಸತಿ ನಮ್ಗೆ ನೀರ್ ಬರೋದನ್ನೇ ಅವಾಯ್ಡ್ ಮಾಡಿದ್ರು ಸರ್. ಇನ್ನೂ 2 ತಿಂಗಳು ನೀರ್ ಹರಿಬೇಕಾಯ್ತು ಸರ್. ಈ ರೇವಣ್ಣವರು ಆ ಕಡೆಗೆ ಬೇರೆ ಕಡೆಗೆ ತಿರ್ಸ್ಕೊಂಡು ಈಗ ಲಾಸ್ಟ್ಗೆ ಚಿಕ್ಕನಾಯಕನಹಳ್ಳಿ MLA ಸಾಹೇಬ್ರು ಗಲಾಟೆ ಮಾಡಿದ್ಕೆ 1 ತಿಂಗಳು ತಿರ್ಗಿ ಹರಿಸಿದ್ರು. ನಮ್ಮ ಡಿಸ್ಟಿಕ್ ಅಲ್ಲಿ ಇವತ್ತು ದೇವೇಗೌಡರು ಎಲ್ಲಾರ ನೀರ್ ಹಾಯಿಸಿದ್ ನೋಡಿದ್ದೀರಾ? ನಮ್ಮ MP ಬಸವರಾಜ್ ಅವರು ಬಿಡುವಿನ ವೇಳೆಯಲ್ಲಿ ಸೊಸಿಗೆ ನೀರ್ ಕಟ್ತಾರೆ. ಮಾಧುಸ್ವಾಮಿ ಅವರು ಅವ್ರ ಪಾಪ ಗುದ್ಲಿ ಹಿಡಿದು ನೀರ್ ಹಾಯಿಸ್ತಾರೆ. ಇಂಥ ಪ್ರತಿನಿಧಿಗಳು ನಮಗ್ ಬೇಕು. ಈ ದೇವೇಗೌಡರು ಎಲ್ಲ ಕೂತ್ಕೊಂಡು ಯಾರ್ದೋ ದುಡ್ಡಲ್ಲಿ ನಾನು ಮಣ್ಣಿನ ಮಗ ಅಂತಾರಲ್ಲ, ನಾನು ಕೈಗೂ ಒಂದ್ ಜೊತೆ ಎತ್ ಕೊಡಿ, ನೇಗಲ್ ಕೊಡಿ, ಹಗ್ಗ ಕೊಡಿ, ನಾನು ಆರು ಹುಡ್ಕೊಂಡು ಗೇಯ್ತೀನಿ, ಅವ್ರ ಕೈಲಿ ಗೇಯ್ಸ್ರಿ. ನಾನು ಮಣ್ಣಿನ ಮಗನ, ಅವ್ರ ಮಣ್ಣಿನ ಮಗನ. ಅವ್ರ ಮಕ್ಕಳು, ಅವ್ರ ಮೊಮ್ಮಕ್ಕಳು, ಅವರೇ ಕುಟುಂಬ, ಅವರೇ ರಾಜ್ಯ ಆಳ್ಬೇಕು, ಅವರೇ ದೇಶ ಆಳ್ಬೇಕು, ಇನ್ಯಾರು ದೇಶ ಆಳ. ಬನ್ನಿ ಮುಂದೆ ನಮ್ಮ ಪಯಣವನ್ನ ಬುಲೆಟ್ ರಿಪೋರ್ಟ್ನಲ್ಲಿ ಮುಂದುವರಿಸೋಣ. ತುಮಕೂರಿನಲ್ಲಿ ಮತ್ತಷ್ಟು ಜನರ ಜೊತೆಗೆ ಮಾತನಾಡೋಣ. ಅವರ ಅಭಿಪ್ರಾಯ ಏನು, ಯಾವ ರೀತಿಯಾಗಿ ತಮ್ಮ ಅಭಿಪ್ರಾಯವನ್ನು ಹಂಚ್ತಾರೆ ಅಂತ ನೋಡೋಣ. ಈಗ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ. ಹಂಗೆ ಹೇಳಿ ಸರ್. ಈಗ ಯಾರಿಗೆ ಓಟ್ ಹಾಕ್ಬೇಕು ಅಂತಿದೆ? ನಾವು ದೇವೇಗೌಡರು ಹಾಕ್ಬೇಕು ಅಂತ ಇಷ್ಟಪಡ್ತೀವಿ. ದೇವೇಗೌಡರಿಗೆ? ಹೌದು. ಯಾಕೆ? ದೇವೇಗೌಡರು ಈ ಸತಿ ಅವರು ಅಪಾರ ಅಳುಬ್ರು. ಅವರಲ್ಲಿ ಏನು ಅಂದ್ರೆ ಅಳುಬ್ರು ಸೋಲಿಸ್ಬಾರ್ದು, ನಮಗ್ ಬಂದಿರೋದೇ ಒಂದು ಭಾಗ್ಯ ಇಲ್ಲಿ ಅವರು, ನಮ್ಮ ಅಭಿಪ್ರಾಯ. ಸೊ ದೇವೇಗೌಡರು ಬಂದಿರೋದೇ ಒಂದು ಭಾಗ್ಯನಾ? ಬನ್ನಿ ಸರ್, ಇಲ್ಲೇ ಕುತ್ಕೊಂಡು ಬನ್ನಿ, ಮಾತಾಡೋಣ. ಯಾಕಂದ್ರೆ ನೀರಿಂದು ಸಮಸ್ಯೆ ಐತಿ, ಇಲ್ಲಿ ನೀರಿನ ಸಮಸ್ಯೆ ಬಗೆಹರಿತೈತೆ ಅನ್ನೋದು ಒಂದು ಇಚ್ಛೆ ನಮಗೆ. ದೇವೇಗೌಡ್ರೆ ನೀರ್ ಕೊಡ್ಲಿಲ್ಲ ತುಮಕೂರಿಗೆ ಅಂತಾರೆ ಸರ್. ನಮ್ಮ ಕರ್ನಾಟಕದಲ್ಲಿ ನಮ್ಮ ದೇವೇಗೌಡರು ಪ್ರಧಾನಮಂತ್ರಿ ಆಗಿ ಅವ್ರಿಗೆ ನಾವು ತೊಂದ್ರೆ, ನಮ್ಗೆ ದೇಶಕ್ಕೆ ಒಳ್ಳೇದಾಗೋದು, ನಾವು ಪ್ರಧಾನಮಂತ್ರಿಗಳು ತರಬೇಕು ನಾವು ದೇವೇಗೌಡರಿಗೆ. ಅವರು ನೀರಿಂದು ನಮ್ದು ಬಹಳ ಸಮಸ್ಯೆ ಇದೆ. ಈಗ ಸಮಸ್ಯೆ ಆಗಿದ್ದೆ ದೇವೇಗೌಡರಿಂದ ಅಂತ ಹೇಳಿ ಬಹಳ ಜನ ಹೇಳ್ತಾರೆ. ಸುಳ್ಳು ಸರ್. ಅವರಿಂದ ನಮ್ಗೆ ಅನುಕೂಲ ಆಗಿದೆ. ಹೋದ್ಸಲ ಯಾರಿಗೆ ಹಾಕಿದ್ರಿ? ನಾವು ಇದಕ್ಕಾಗಿದೆ ಸರ್, ಕಾಂಗ್ರೆಸ್ಗೆ, ಆಗಿದ್ದು. ಈ ಸಲ ನಮ್ ದೇವೇಗೌಡರಿಗೆ ಹಾಕ್ತಿವಿ ಸರ್. ಈಗ ಕಾಂಗ್ರೆಸ್ಗೆ ಹೇಳ್ತಾರೆ ಮುದ್ದಹನುಮೇಗೌಡರು ಟಿಕೆಟ್ ಅನ್ನೇ ತಪ್ಪಿಸ್ಬಿಟ್ರು, ಅದು ಕೋಪ ಇದೆ ಕಾಂಗ್ರೆಸ್ನವ್ರಿಗೆ ಅಂತ. ಇರ್ಬೋದು, ಮೈತ್ರಿ ಸರ್ಕಾರ ಐತೆ, ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿರುತ್ತೆ. ಮೇಲ್ಗಡೆನೂ ಕೂಡ ರಾಹುಲ್ ಗಾಂಧಿ ಅವರು ಒಳ್ಳೆ ಆಡಳಿತ ಮಾಡ್ತಾರೆ ಅಂತ ಹೇಳ್ಬೋದು. ನಿಮ್ದು ಸರ್? ಸರ್, ನಮ್ದು ಪಕ್ಷದ ವಿಚಾರ ಇಲ್ಲ. ನಾವು ಭಾರತೀಯರಾಗಿದ್ದೀವಿ. ನಮ್ಮ ಅಭಿಪ್ರಾಯ ಏನಿದೆ ಅಂತಂದ್ರೆ, ಒಳ್ಳೆತನದಿಂದ ಇಲ್ಲಿ ರಾಜಕೀಯನ ಮಾಡ್ತಕ್ಕಂಥ ವ್ಯಕ್ತಿಗೆ ನಾವು ಆರಿಸ್ಬೇಕು. ಯಾರು ಒಳ್ಳೆತನದ ರಾಜಕೀಯ? ಈಗ ಅವರು ಸೀನಿಯರು ನಮ್ಮ ಜಿಲ್ಲೆಗೆ
ನಮ್ಮ ದೇವೇಗೌಡರು ಇಲ್ಲಿಗೆ ಬಂದಿದ್ದಾರೆ. ಭಾರಿ ಅಪರೂಪಕ್ಕೆ ಅವರು ವಯಸ್ಸಾದ ಮೇಲೆ 86ನೇ ವರ್ಷದ ಒಳಗೆ ಇಲ್ಲಿಗೆ ಬಂದು ನಮ್ಮ ಜಿಲ್ಲೆಗೆ ಅವರು ಪ್ರದರ್ಶಿಸಿದ್ದಾರೆ. ದಯವಿಟ್ಟು ನಾವು ಅವರು ಹಿರಿತಾನಕ್ಕೆ ನಾವು ಗೌರವ ಕೊಟ್ಟು ಅವ್ರಿಗೆ ನಾವು ಮತ ನೀಡಬೇಕು ಅಂತ ಹೇಳಿ ಆತ್ಮಪೂರ್ವಕವಾಗಿ ನಾವು ಅವ್ರಿಗೆ ಮೆಚ್ಚಿದ್ದೀರಾ? ಓಕೆ, ಈಗ ನಿಮ್ದು ಸರ್? ನಾವು ಆಟೋ ಡ್ರೈವರು. ಯಾರಿಗೆ? ನಾವು ಇಲ್ಲಿ ನಾವು ವೋಟ್ ಹಾಕೋದು ಅಂದ್ರೆ ನಮ್ಮ ದೇವೇಗೌಡರು ಮುಂಚೆ ನೀರು ಕರೆಕ್ಟಾಗಿ ಬಿಡ್ತಿರ್ಲಿಲ್ಲ. ಅವರು ನೀರು ಬಿಡ್ತಿರ್ಲಿಲ್ಲ. ಈಗ ಈ ಸತಿ ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರು ಗೆದ್ರೆ, ದೇವೇಗೌಡರು ಏನಾನ ಗೆದ್ರೆ ನೀರು ಕರೆಕ್ಟಾಗಿ ಬರ್ತೈತೆ. ದೇವೇಗೌಡರು ತಿರ್ಗಾ ಏನಾನ ಗೆದ್ಲಿಲ್ಲ ಅಂದ್ರೆ ನಮ್ಮ ತುಮಕೂರು ಡಿಸ್ಟಿಕ್ಗೆ ಒಂದ್ ತೊಟ್ಟು ನೀರು ಬರಲ್ಲ. ರೇವಣ್ಣ ಅವರು ಅಲ್ಲಿ ಚಾನಲ್ ಹೊಡೆದಾಕ್ತಾರೆ. ಚಾನಲ್ ಹೊಡೆದಾಕತ್ತಾಗ ಇನ್ನೆರಡು ತಿಂಗಳು ಚಾನಲ್ ರೆಡಿ ಆಗತ್ತಾಗ ಒಂದ್ ತೊಟ್ಟು ನೀರು ಇಲ್ಲಿ ಬರಲ್ಲ. ಅಲ್ಲಿ ಟೈಮಿಂಗ್ ಅಂದ್ರೆ ನೀವ್ ಹೇಳಕ್ ಹೋಗ್ತಾ ಇರೋದು ಸೇಡಿನ ರಾಜಕೀಯ ಇದೆ ಅಂತ? ಸೇಡಿನ ರಾಜಕೀಯ ಇವೆಲ್ಲ ಇವು. ಅಂದ್ರೆ ನೀರು ಬೇಕು ಅನ್ನೋದಕ್ಕೋಸ್ಕರನೇ ದೇವೇಗೌಡರನ್ನ ಕೆಲ್ಸೋದು ಇಲ್ಲಿ ಬೇಕಾಗಿರೋದು. ಇಲ್ಲ ನಾನು ಒಂದ್ ತೊಟ್ಟು ಬರಲ್ಲ, ಹಿಂದಿದ್ದು ಮುಂಚೆನೇನು ಅವರೇ ಹೇಳಿದ್ದಾರೆ ತುಮಕೂರು ಡಿಸ್ಟ್ರಿಕ್ಟ್. ದೇವೇಗೌಡರು ಬಿಟ್ಟು ಬೇರೆದವ್ರು ನಿಂತಿದ್ರೆ ನಿಂತಿದ್ರು ಅವ್ರು ಬೇರೆ ಕಾಂಗ್ರೆಸ್ ಗೆಲ್ಲೋದು. ಏನಿದೆ ಇಲ್ಲಿ ಜನ ಬಂದಿರ್ತಾರಲ್ಲ ಟೀ ಕುಡಿಯಕ್ಕೆ, ಏನಂತಿರ್ತಾರೆ? ಕಾಂಗ್ರೆಸ್ ಓಟು ಅಂತಾರೆ. ಈ ಸತಿ ಕಾಂಗ್ರೆಸ್ ಇಲ್ವಲ್ಲ ಇಲ್ಲಿ, ಮುಂದೆ ದಳಕ್ ಹಾಕ್ತಾರ. ಬಟ್ ಬಹಳ ಜನ ಹೇಳ್ತಾರೆ ಕಾಂಗ್ರೆಸ್ ಕೋಪ ಬಂದ್ಬಿಟ್ಟಿದೆ, ದೇವೇಗೌಡರಲ್ಲಿ ಇರೋದೆಲ್ಲ ತಪ್ಕೊಂಡ್ಬಿಟ್ಟಿದೆ. ಕೋಪ ಏನ್ ಬಂದಿಲ್ವಾ? ಸೊ ದಳಕ್ ಹಾಕೋದಾ ದೇವೇಗೌಡರು? ನೀರೇ ಕೊಟ್ಟಿಲ್ಲ ದೇವೇಗೌಡರು, ಯಾಕೆ ಹಾಕ್ಬೇಕು ಅಂತ? ಗೆದ್ಬಿಟ್ರೆ ಕೊಟ್ಬಿಡ್ತಾರೆ. ಗೆದ್ದು ಬಿಟ್ರೆ ಕೊಟ್ಬಿಡ್ತಾರೆ. ಸೋತ್ ಬಿಟ್ರೆ ಹೇಳಕ್ ಬರಲ್ಲ. ಸೋತ್ರೆ ಕೊಡಲ್ವಾ? ಹೇಳಕ್ ಬರಲ್ಲ. ಈಗ ಹಾಸನದಲ್ಲಿ ಮೊಮ್ಮಗ, ಮಂಡ್ಯದಲ್ಲಿ ಮೊಮ್ಮಗ, ತುಮಕೂರಲ್ಲಿ ತಾತ. ಹಿಟ್ಲರ್ ವಂಶ ಅದು. ಹಿಟ್ಲರ್ ವಂಶ ಏನು ಮಾಡಕ್ಕಾಗಲ್ಲ. ಯಾವುದು? ಪ್ರಪಂಚನೇ ಆಳ್ಬೇಕು ಅಂತ ಬಂದ. ಯಾವ್ದು ಹಿಟ್ಲರ್ ವಂಶ? ದೇವೇಗೌಡರದು. ಎಲ್ಲರೂ ನಾನೇ ಬೇಕು. 28 ಜನ ಮೊಮ್ಮಕ್ಳಿದ್ರು 28 ಜನ ನಿಲ್ಲಿಸ್ಕೊಳೋರು. ಅವರು ಬೇಕಾಗಿರೋದು ಒಬ್ಬ ಜಿಲ್ಲೆಗೆ ಒಬ್ಬನಿಗೆ ಕೊಡಬೇಕು. ರಾಮನಗರ ಆಯ್ತು, ಮಂಡ್ಯ ಆಯ್ತು, ಹಾಸನ ಆಯ್ತು, ತುಮಕೂರಿಗೆ ಬಂದ್ರು. ಓಕೆ, ತುಮಕೂರು ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಬಂದಿದ್ದೀವಿ. ಒಂದಿಷ್ಟು ಸ್ಟೂಡೆಂಟ್ಸ್ಗಳನ್ನ ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಹೇಳಿ. ಸೊ ಹೇಗಿದೆ? ಚೆನ್ನಾಗಿದೆ ಸರ್. ತುಮಕೂರದ್ದು ಚೆನ್ನಾಗಿ ನಡೀತಾ ಇದೆ ಸರ್. ದೇವೇಗೌಡರದ್ದು ನಡೀತಾ ಇದೆಯಾ? ನಡೀತಾ ಇದೆ ಸರ್. ದೇವೇಗೌಡರಿಗೆ ಕಷ್ಟ ಆಗುತ್ತೆ ಅಂತಾರೆ. ಕಷ್ಟ ಆಗುತ್ತೆ, ಏನ್ ಮಾಡಕ್ಕಲ್ಲ. ಅವ್ರಿಗೊಂದು ರಾಜಕೀಯ ಮಾಡೋ ಪ್ಲಾನಿಂಗ್ ಅವ್ರಿಗೆ ಗೊತ್ತಲ್ಲ, ಅದಕ್ಕೋಸ್ಕರ ಆ ತಂತ್ರ ಎಲ್ಲ ಮಾಡ್ತಾರಂತೀರಾ? ಮಾಡ್ತಾರೆ. ನೀರೇ ಕೊಟ್ಟಿಲ್ಲ ಅಂತಾರೆ ತುಮಕೂರಿಗೆ. ತರ್ತಾರೆ ಸರ್. ಈಗ MP ಆದ್ರೆ ಅವರು ನೀರು ತಾಮಂತಾರೆ ಸರ್. ಆದ್ರೆ ತರ್ತಾರೆ. MP ಆದ್ರೆ ತಂದೆ ತರ್ತಾರೆ ನೀರು. ಯೂತ್ಸ್ ಬಹಳ ಜನ ಮೋದಿ ಅಂತಾರೆ. ಮೋದಿ ಅಂತಾರೆ ಸರ್. ಅದೇ ಇಲ್ಲಿ ನಮ್ಗೆ ದೇವೇಗೌಡರು ಬರಬೇಕು ಅಂತ ಒಂದು ಇಷ್ಟ. ಯಾಕಂದ್ರೆ ಅವರು ರಾಜಕೀಯ ಸ್ಟ್ರಾಟಜಿ ಚೆನ್ನಾಗಿ ಯೂಸ್ ಮಾಡ್ತಾರೆ, ಅದಕ್ಕೋಸ್ಕರ ಬರ್ಲಿ ಅಂತ. ಸೊ ಬರ್ಲಿ ಅಂತ ನಮ್ಗಿದು. ಯಾರಿಗೆ ಈ ಸಲ ಓಟು? ಬಸವರಾಜು. ಬಿಜೆಪಿಗ? ನಿಮ್ದು? ನಾವು ಬಿಜೆಪಿನೇ. ದೇವೇಗೌಡರು ಮನೆಗೆ ಹೋಗ್ತಾರೆ. ಯಾಕೆ? ಇಲ್ಲ ಅದ್ರಲ್ಲೇನು ಡೌಟೇ ಇಲ್ಲ. ದೇವೇಗೌಡರು ಗೆದ್ರೆ ಬರೀ ಅವ್ರ ಮಕ್ಳು ಅವ್ರ ಮೊಮ್ಮಕ್ಳುನೇ ಉದ್ಧಾರ ಆಗ್ತಾರೆ ಹೊರತು ಕರ್ನಾಟಕ ಅಂತೂ ಉದ್ಧಾರ ಆಗಲ್ಲ. ಅವ್ರ ಮನೆ ಅಷ್ಟೇ ಉದ್ಧಾರ ಆಗತ್ತೆ ಅಂತೆ. ಬನ್ನಿ ಇಲ್ಲೇ ಬನ್ನಿ. ಇಲ್ಲಿ ತುಮಕೂರು ಡಿಸ್ಟಿಕ್ ಅಲ್ಲಿ ದೇವೇಗೌಡರೇ ಬರೋದು. ಅದಂಗೆ ಹೇಳ್ತೀರಾ ಅವ್ರೆ ಅಂತ? ಈಗ ತುಮಕೂರಿಗೆ ದೇವೇಗೌಡರು ಬಂದ್ರೆ ಒಂದಿಷ್ಟು ಲಾಭ ಆದ್ರೂ ಆಗುತ್ತೆ, ನೀರ್ ಬರುತ್ತೆ. ಈಗ ಮೋದಿ ಅವರು ಸರ್ ನೋಟ್ ಬ್ಯಾನ್ ಮಾಡಿದ್ರು. ನೀರ್ ಬರುತ್ತೆ ಅಂತ ಅವ್ರು ಹೇಳ್ತಿದ್ದಾರೆ. ಹಾಸನಲ್ಲಿ ಸ್ಟ್ರೈಕ್ ಮಾಡಿ ತುಮಕೂರಿಗೆ ನೀರ್ ಬರಬಾರ್ದು ಅಂತ ಸ್ಟ್ರೈಕ್ ಮಾಡಿದ್ರೆ ದೇವೇಗೌಡರು ಕುಟುಂಬದವ್ರು. ಇದಕ್ಕೇನ್ ಅವ್ರು ಹೇಳ್ತಾರೆ ಅಲ್ವಾ ಸರ್? ಅದಕ್ಕೆ ಅವಾಗ ಅವರು ಅಲ್ಲಿ MP ಆಗಿದ್ರು. ಆದ್ರೆ ಇಲ್ಲಿ ನಿಂತಿದಾರಲ್ಲ, ಈಗ ಇಲ್ಲಿಗೆ ತರೋಕೋಸ್ಕರನೇ ಅವ್ರು ಇಲ್ಲಿಗೆ ಬಂದಿರೋದು. ಓಟ್ ಯಾರಿಗೆ ಈ ಸಲ? ಮೋದಿಗೆ. ತುಮಕೂರಲ್ಲಿ ಯಾರನ್ನ ನೋಡ್ತಿದ್ರ ಈಗ? ತುಮಕೂರಲ್ಲಿ ಇರೋದು ಯಾರು? ಬಸವರಾಜು. ನಿಮ್ಗೆ? ಸೊ ಇಲ್ಲಿ ಜಾತಿ ಲೆಕ್ಕನ ಇದು? ಹೌದು, ಹಂಗೆ ಅನ್ಕೊಳ್ಳಿ, ಪರವಾಗಿಲ್ಲ. ನಾವು ಗೌಡ್ರ ವಂಶದವರು ಗೌಡ್ರಿಗೆ ಹಾಕೋದು. ಸೊ ಈಗ ದೇವೇಗೌಡರು ಜಾತಿ ನೋಡ್ಕೊಂಡು ತುಮಕೂರಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಅದೇ ರೀತಿಯಾಗಿ ಜಾತಿ ವರ್ಕೌಟ್ ಆಗತ್ತಾ? ಏನೋ ಮೇ ಬಿ ಅವ್ರ ವ್ಯೂ ಅಲ್ಲೂ ಸಾಮಾನ್ಯವಾಗಿ ಅವರು ಜಾಸ್ತಿ ಗೌಡಾಸ್ಗೆನೆ ಪ್ರಿಫರೆನ್ಸ್ ಕೊಟ್ಟು ಏನಾದ್ರು ಸಪೋರ್ಟಿವ್ ಆಗಿರೋದು. ಸೊ ನಾವು ಅವ್ರನ್ನೇ ಗೆಲ್ಸಿದ್ರೆ ನಮ್ಗೆ ಏನಾದ್ರು ಯೂಸ್ ಅಂತ ನಾನು ಅಷ್ಟೇ. ಜಾತಿ ಫ್ಯಾಕ್ಟರ್ ನೋಡಿ, ಸ್ಟೂಡೆಂಟ್ಸ್ ಮಧ್ಯದಲ್ಲೇನೋ ಜಾತಿ ಯಾವ ರೀತಿಯಾಗಿ ವರ್ಕೌಟ್ ಆಗುತ್ತೆ ಅಂತ ಇದೊಂದು ಉದಾಹರಣೆ. ಯಾಕೆ ಈಗ ಬಹಳ ಯೂತ್ಸ್ಗಳನ್ನ ಕೇಳ್ತಾ ಇದೆ ನಿಮ್ ಜೊತೆಗೆ ಇದ್ದವರು. ಮೋದಿ ನಾವು ದೇಶದ ನೋಡಿದೀವಿ, ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಿದ್ದಾರೆ, ಸೋಲ್ಜರ್ಸಿಗೆ ಒಂದಿಷ್ಟು ಶಕ್ತಿ ತುಂಬಿದ್ದಾರೆ. ಸೊ ಹಾಗಾಗಿ ಮೋದಿಗೆ ಒಂದಿಷ್ಟು ಶಕ್ತಿ ತುಂಬ್ತೀವಿ ಅನ್ನೋದನ್ನ ಯೂತ್ಸ್ ಹೇಳ್ತಾರೆ. ಏನು ಅವ್ರ ಒಪಿನಿಯನ್ ಅವ್ರದ್ದು, ನನ್ನ ಒಪಿನಿಯನ್ ನಂದು. ಸೊ ಈಗ ನಿಮ್ ಓಟ್ ಎಲ್ಲ ಇದೆಯಾ? ಎಲ್ಲರದ್ದು ಓಟರ್ ಇದೆಯಾ? ಸೊ ಹಾಗಿದ್ರೆ ಓಟ್ ಯಾರಿಗೆ? ನೋಡಿ ಹಾಕ್ತೀವಿ.
ಒಳ್ಳೆ ವ್ಯಕ್ತಿನೇ ನೋಡಿ ಓಟ್ ಹಾಕ್ತೀರಾ? ಒಳ್ಳೆ ವ್ಯಕ್ತಿ ಅಲ್ಲ, ಸೊ ನನ್ನ ಪಯಣವನ್ನ ಬುಲೆಟ್ ರಿಪೋರ್ಟರನ್ನ ತುಮಕೂರಿನಲ್ಲಿ ಸುತ್ತಾಡ್ತೀನಿ. ಇದು ತುಮಕೂರಿನಲ್ಲಿ 2ನೇ ರೌಂಡು. ಯೂನಿವರ್ಸಿಟಿ ಕ್ಯಾಂಪಸ್ನಲ್ಲಿ ಸ್ಟೂಡೆಂಟ್ಸನ್ನು ಮಾತಾಡಿಸಿದೆ. ಇನ್ನೂ ಹಲವಾರು ರೀತಿಯಾದಂಥ ಜನರನ್ನು ಕೂಡ ಮಾತನಾಡಿಸೋಣ, ಅವರ ಒಪಿನಿಯನ್ ಏನು ಅಂತ ಕೇಳೋಣ. ಬನ್ನಿ ನನ್ನ ಜೊತೆ. ತುಮಕೂರಿನ ಹನುಮಂತಪುರ ಮಾರ್ಕೆಟಿಗೆ ಬಂದಿದ್ದೀನಿ. ಇಲ್ಲಿ ನೋಡ್ಬೋದು ತರಕಾರಿ, ಹಣ್ಣು ಎಲ್ಲ ಇದೆ. ಮಾತಾಡಿಸ್ತಾ ಹೋಗ್ತೀನಿ ಒಬ್ಬೊಬ್ಬರಿಗೆ. ಅಕ್ಕ ನಮಸ್ಕಾರ. ಹೆಂಗಿದೆ ತುಮಕೂರಲ್ಲಿ ಚುನಾವಣೆ ಎಲ್ಲ? ಯಾಕೆ ಗೊತ್ತಿಲ್ವಾ? ಈಗ ಮಣ್ಣಿನ ಮಗ ಬಂದಿದ್ದಾರೆ ದೇವೇಗೌಡರು, ನಿಮ್ದೇನಿಲ್ವಾ? ಓಟ್ ಯಾರಿಗೆ ಹಾಕೋದು? ಯಾರಿಗೆ ದಳಕ್ಕೆ ಹಾಕ್ತೀರಾ ಈ ಸಲ? BJP ಯಾರಿಗೆ? ದೇವೇಗೌಡರಿಗೆ. ಬಸವರಾಜ್ ಇಲ್ವಾ? ಯಾವ್ದಕ್ಕೆ ಹಾಕೋದು ಅವಾಗ ನೋಡೋದಾ? ಸರಿ ಸರಿ. ಅಕ್ಕ ಚುನಾವಣೆ ಏನ್ ಕತೆ ತುಮಕೂರಲ್ಲಿ? ಜೋರಾಗಿದ್ಯಾ? ಏಕೆ? ಗ್ರಾಮಾಂತರ ತುಮಕೂರಲ್ಲಿ ಓಟ್ ಇಲ್ವಾ? ಮತ್ತೆ ಓಟ್ ಹಾಕ್ಲೇಬೇಕಲ್ಲ. ದೇವೇಗೌಡರು ನಿಂತಿದಾರಲ್ವಾ? ಇನ್ನೊಂದು ಬಸವರಾಜ್ ಇದ್ದಾರೆ BJP-ಇಂದ. ಯಾರಿಗೆ? ದಳನ ಇಲ್ಲ BJP-ನ? ಯಾಕೆ ದೇವೇಗೌಡರು ಬೇಡವಾ? ಮತ್ತೆ ಬಸವರಾಜ್ ಅವರು ಬೇಕು, ಇವರು ಬೇಕು. ಇನ್ನೂ ಹೇಳಲ್ಲ ನೀವು ಅಲ್ವಾ? ಯಾರಿಗೆ ಓಟ್ ಹಾಕ ಈ ಸಲ? ಯಾವುದೋ ಒಂದಂದ್ರೆ ಯಾವುದಾದ್ರು ಒಂದು ಬೇಕಲ್ಲ. ದಳಕ್ಕ? ದೇವೇಗೌಡರಿಗ? ಯಾರಿಗಣ್ಣ ಸರ್ ಇವತ್ತು ಓಟು? ದೇವೇಗೌಡರಿಗೆ. BJP ಏಕೆ? ಬಸವರಾಜರು ಇಲ್ವಾ? ದೇವೇಗೌಡರು ನೀರು ಕೊಟ್ಟಿಲ್ಲ ಅಂತಾರಲ್ಲ ತುಮಕೂರಿಗೆ. ಹಿಂದೆಯಿಂದ ದಳಕ್ಕೇನಾ? ಹಂಗೆ. ಈಗ ಯಾರಿಗೆ ಓಟ್ ಹಾಕ್ಬೇಕು? ಹಂಗಂದ್ರೆ ಹೆಂಗೆ? ಯಾವ್ರಿಗೊಂದು ಹಾಕ್ಬೇಕು ಅನ್ನೋದು ಇರ್ಬೇಕಲ್ವಾ? ಯಾರಿಗೆ? ಆ ಟೈಮಿಗೆ ಹಾಕೋಣ. ಈಗಿಲ್ಲ ಏನು? ಕಾಸು ಕೊಡ್ತಾರಾ? ಕಾಸು ಕೊಡ್ತಾರೆ ಅಂತ ನಾವೇನು ಹಾಕಕ್ ಹೋಗಲ್ಲ. ಕಾಸಿನ ಬಿಸಾಕ್ರಿ, ಇವತ್ತಿರುತ್ತೆ ನಾಳೆ ಹೊರಟೋಗುತ್ತೆ. ಕಾಸಿನ ಮುಖ್ಯ ಅಲ್ಲ. ಕರೆಕ್ಟ್ ಹೇಳಿದ್ರಿ ನೋಡಿ. ಇದನ್ನು ಕಾರ್ಡ್ ಒಂದಿನ ಮುಗಿದೋಗ್ಬಿಡುತ್ತೆ ಅಷ್ಟೇ. ಓಟ್ ಯಾರಿಗೆ ಹಾಕೋರು ಮತ್ತೆ? ಬಿಡ್ರಿ, ಆ ಟೈಮ್ ಬಂದಾಗ ನಮ್ಮ ಮನಸ್ಸಿಗೆ ಯಾವ್ದು ಕೊಟ್ಟದ ಹಂಗೆ. ನಿಮ್ದು ಅಣ್ಣ? ನಾವು JDS. ಯಾಕೆ? ಚೆನ್ನಾಗಿ ಕೆಲಸ ಮಾಡ್ತಾರೆ. ಬರಲ್ವಾ ಈಗ ಪ್ರಚಾರಕ್ಕೆಲ್ಲ? ಬರ್ತಾರೆ ತಾನೇ? ಬಂದಾಗ ಬರ್ತಾರಲ್ಲ ಯಾರಿಗೆ? ಇನ್ನೂ ಆಡಿಲ್ವಾ? ಯಾರಾದ್ರೂ ಹೇಳಿದ್ರೆ ಹಾಕ್ಬಿಡೋದಾ? ಇದು ಸರಿ ಆಯ್ತಲ್ಲ. ನೀವು ಒಬ್ರು ನೋಡ್ಬೇಕಲ್ಲ, ಇಂಥವ್ರಿಗೆ ಹಾಕ್ತೀವಿ ಅಂತೇಳಿ. ಯಾರು ಹೇಳ್ಬಿಟ್ರೆ ಹಾಕ್ಬಿಡ್ತೀರಾ? ಯಾರಾದ್ರೂ ಒಬ್ರು ಹೇಳ್ಕೊಡ್ಬೇಕು ಇಂಥವ್ರಿಗೆ ಹಾಕಿ ಅಂದ್ರೆ ಹೋಗಿ ಹಾಕ್ತಾರಂತೆ. ಇದೇ ಸಮಸ್ಯೆ ನಮ್ಮ ದೇಶದಲ್ಲಿ ಚುನಾವಣೆದು. ಇನ್ನೊಂದೆರಡು ಸ್ವಲ್ಪ ಮುಂದೆ ಹೋಗೋಣ. ಆ ಕಡೆ ತರಕಾರಿ ಮಾರ್ಕೆಟ್ ದೊಡ್ಡದಾಗೆ ಇದೆ. ಚುನಾವಣೆ ಯಾರಿಗೆ ಓಟ್ ಈ ಸಲ? ಓಟ್ ಯಾರಿಗೆ ಹಾಕೋದು? ಓಟ್ ಯಾರಿಗೆ ಹಾಕೋದು? ಯಾವ್ದು ಒಂದು ಅದೇ ಹೇಳೋದು ನಾನು. ಜನಕ್ಕಿನ್ನೂ ಯಾವ್ದಕ್ಕೂ ಒಂದು ಹಾಕ್ಬಿಟ್ರೆ ಆಯ್ತು, ಅದಕ್ಕೆ ಏನಾಗೋದಿದೆ ತಲೆ ಕೆಡಿಸ್ಕೊಳ್ಳೋದು ಅನ್ನೋ ಮಾತು ಜನ ಹೇಳ್ತಾರೆ. ಏನ್ ಹೇಳಿ ಏನೋ ಹೇಳ್ತಾ ಇದ್ರಿ ಸರ್? ಹಾಕಿದ್ರೇನು? ಏಕೆ? ಎಲ್ಲವನ್ನು ಕರ್ಕೊಂಡೋದ್ರು ಅದೇ ಬಾಳೆನೆ ಮಾಡೋದು. ಏನಾಯ್ತು? ಎಲ್ರಿಗೂ ಓಟ್ ಹಾಕಿದ್ರೆ ಈಗ ಯಾರಿಗಾದ್ರು ಒಬ್ರಿಗಾದ್ರು ಹಾಕ್ಬೇಕಲ್ಲ? ಯಾರಿಗೊಬ್ರು ಹಾಕ್ತಾರಂತೀವ್ರು. ಯಾರಿಗೆ ಸರ್ ಈ ಸಲ ಓಟು? ಸರಿ, ಮಾಜಿ ಪ್ರಧಾನಮಂತ್ರಿ ಈ ಮಣ್ಣಿನ ಮಗ ದೇವೇಗೌಡರು ಸಾಹೇಬರಿಗೆ ಹೆಚ್ಚಿನ ಮತದಲ್ಲಿ ಗೆಲ್ಲಿಸ್ಕೊಂಬಂದು ಈ ಭಾಗ ತುಮಕೂರು ಜಿಲ್ಲೆಗೆ ಹೇಮಾವತಿ ನೀರು ತಂದು ಅಭಿವೃದ್ಧಿ ಹಾಸನಲ್ಲಿ ಏನ್ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಿನಾಗಿ ಮಾಡ್ತಾನೆ ಅನ್ನೋ ನಮ್ಮ ಅಭಿಪ್ರಾಯ. ಈ ಭಾಗದ ಜನತೆಗೆ ಒಳ್ಳೆ ಲೀಡಲ್ಲಿ ಗೆಲ್ಸ್ಕೊಂಬರ್ತೀವಿ ದೇವೇಗೌಡರು ನೀರೇ ಕೊಟ್ಟಿಲ್ಲ ತುಮಕೂರು ಜನಕ್ಕೆ ಅಂತಾರೆ. ಅಂದ್ರೆ ಈ ಭಾಗದಲ್ಲಿ ನಿಂತಿಲ್ಲ, ಅವ್ರು ಗೆದ್ದಿಲ್ಲ, ಮಾಡಿರ್ಲಿಲ್ಲ. ಈ ಭಾಗದಲ್ಲಿ ಗೆಲ್ಲಿಸ್ಕೊಂಡು ಅನುಕೂಲ ಪಡಿಸ್ಕೊಂಡು. ಅಂದ್ರೆ ಗೆದ್ರೆ ಅಷ್ಟೇ ಅನುಕೂಲ, ಸೋತ್ರೆ ಇಲ್ಲ. ಆತರ ಏನಿಲ್ಲ. ಆತರ ಏನಿಲ್ಲ. ಹೆಂಗ್ ಲೆಕ್ಕ ಇದು? ದೇಶದ ಒಬ್ಬ ಪ್ರಧಾನಿ ಆದಂತವ್ರು, ಮಾಜಿ ಪ್ರಧಾನಿ ಆದಂತವ್ರು. ಅಲ್ಲ ಸರ್, ನಾನ್ ಕೇಳ್ತಾ ಇರೋದೀನೀಗ, ಗೆದ್ರೆ ಅನುಕೂಲ ಮಾಡ್ತಾರೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಸೋತ್ರೆ ಅಂದ್ರೆ ಇಲ್ವಾ ತುಮಕೂರು ಜನಕ್ಕೆ ನೀರು? ಏನಿಲ್ಲ. ಹೆಚ್ಚಿನಾಗಿ ಸೋತ್ರು ಕೂಡ ಈಗಲೇ ನೀರು ಕೊಡ್ಬೋದಲ್ಲ, ಗೆದ್ರೆ ಅಷ್ಟೇ ಯಾಕೆ ನೀರು? ತುಮಕೂರು ಜನಕ್ಕೆ ಈಗಲೇ ಕೊಡ್ಬೋದು. ಇದ್ಯಾವ ಲೆಕ್ಕ? ಅಲ್ವಾ ಸರ್? ಈಗಲೇ ಕೊಡಿಸ್ಬೋದಲ್ವಾ? ಮೈತ್ರಿಯಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನೋಡಿ,
ಒಂದ್ ಹೇಳ್ತೀನಿ ಕೇಳಿ, ಅಧಿಕಾರ ಇದ್ರೆ ಮಾಡೋದೇ ಕಷ್ಟ. ಪ್ರಧಾನಮಂತ್ರಿ ಆಗಿದ್ದವರು ಒಂದು ನಾನು ಸ್ವಾರ್ಥಕ್ಕೋಸ್ಕರ ನಾನು ಗೆದ್ರೆ ಕೊಡ್ತೀನಿ ಅನ್ನೋ ಭಾವನೆ ಇರಬಾರ್ದು, ಅಲ್ದೇನೆ ಕೊಡ್ಬೇಕು. ಈಗಲೇ ಕೊಟ್ಟು ಬಿಟ್ಟು ಆಮೇಲೆ ಬರ್ಲಿ ಅಲ್ವಾ? ಕೊಟ್ಟು ಬಿಟ್ಟು ಬರ್ಲಿ ಸರ್. ತುಮಕೂರು ಜನ ಕುಡಿಯಕ್ ನೀರಿಲ್ಲ ಪಾಪ. ಅಲ್ಲಿ ಹಳ್ಳಿಗೆ ಹೋಗಿದೆ ಪಾಪ, ನೀರಿಲ್ಲ ಅಣ್ಣ, ಎಲ್ಲ ಒಣಗೋಗಿದೆ ಭೂಮಿ ಅಂತಾರೆ. ಈಗ ಎಂಪಿ ಬಸವರಾಜ್ನವ್ರು ಏನ್ ಹೇಳ್ತಿದ್ದಾರೆ, ಬಿಜೆಪಿನವ್ರು ಇದಾರಲ್ಲ, ಅವರು ಮಾಡೇ ಬರ್ಬೋದಿತ್ತಲ್ವಾ ಚುನಾವಣೆಗೆ? ಮುಖ್ಯಮಂತ್ರಿ ಯಾರಿದ್ದಾರೆ? ಮುಖ್ಯಮಂತ್ರಿ ಯಾರಿದ್ದಾರೆ? 4 ಬಾರಿ MP ಆಗಿದ್ದಂತವ್ರು ಬಸವರಾಜು. ಈಗ ಒಂದ್ ನಿಮಿಷ ಅವ್ರದ್ದಾಯ್ತಾ ಸರ್? ಈಗ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ರು ಕೊಡ್ಲಿಲ್ಲ, ಕೊಟ್ಟು ಬರ್ಬೇಕು ಅನ್ನೋದು ನಿಮ್ಮ ವಾದ. ಹಂಗಿದ್ರೆ GS ಬಸವರಾಜ್ ಅವರು ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಅವರು ಇದ್ದಾರೆ. ಮೋದಿ ಗಳಿಸ್ಬಿಟ್ಟು ತುಮಕೂರಿಗೆ ನೀರು ಕೊಡ್ಸಕ್ ಆಗ್ಲಿಲ್ವಾ? ಪ್ರಧಾನಿ ಇಟ್ಕೊಂಡ್ಬಿಟ್ಟು ನೀರು ಕೊಡ್ಸಕ್ ಆಗ್ಲಿಲ್ಲ? ಸಾಕಷ್ಟು ಹೋರಾಟ ಮಾಡಿದ್ದಾರೆ. ಎಲ್ಲಿದೆ? ಎಲ್ಲಿ ಬಸವರಾಜ್ ಅವರೆಲ್ಲ ಹೋರಾಟಕ್ಕೆ ಬಂದ್ರು? ಗುಬ್ಬಿಲೆಲ್ಲ ಓಡಾಡಿದ್ದಾರೆ. ಮಂಡ್ಯದಲ್ಲಿ ಸುಮ್ಮನೆ ಮೋದಿ ಅವ್ರ ಹೆಸರು ಹೇಳ್ಬಿಟ್ಟು ಬಸವರಾಜ್ ಅವ್ರು ಇದು ಒಳ್ಳೆ ಲೆಕ್ಕ ಆಯ್ತು. ನಿಮ್ ಲೆಕ್ಕ ಕರೆಕ್ಟ್ ಆಗಿದೆ. ಪಾಪ ಅವ್ರು ಮಾತ್ರ ಗೆದ್ರಷ್ಟೇ ಕೊಡ್ಬೇಕು ಅನ್ನೋದು. ನೀವು ಮಾಡಿದ್ರು ಹೋರಾಟ ಮಾಡಿದಾರ ಅವರು. ಇದು ಒಳ್ಳೆ ಲೆಕ್ಕ. ಇವತ್ತೇನಾದ್ರು ಆಯ್ತು ಸರ್. ನೀವು ದೇವೇಗೌಡರ ಅಭಿಮಾನಿ, ಅವರು ಬಸವರಾಜ್ ಅವರ ಅಭಿಮಾನಿ. ನಮಗ್ ಒಂದೇ ಭರವಸೆ ಕೊಡಿ, ನಮಗ್ ಬೇರೆ ಯಾವ್ದು ಬೇಡ. ನಮ್ಮ ತುಮಕೂರಿನ ಜನಕ್ಕೆ ಕುಡಿಯೋಕ್ ನೀರು ಸರಿಯಾಗಿ ಬೇಕು. ತುಮಕೂರಿನ ಹಳ್ಳಿಯಲ್ಲಿರುವಂತ ಜನರಿಗೆ ವ್ಯವಸಾಯ ಮಾಡಕ್ಕೆ ನೀರು ಬೇಕು. ಹೇಮಾವತಿಯಿಂದ ಈಗ ಕೊಡಿಸ್ಬಿಟ್ಟು ಚುನಾವಣೆಗೆ ಬರ್ತೀರಾ ಇಲ್ವಾ? ಯಾವ್ದು ಈಗ ಚುನಾವಣೆ ಆದ ನಂತರ ಒಂದ್ ನಿಮಿಷ ಮೊದಲು ಎತ್ಕೊಳ್ಳೋದು ಹೇಮಾವತಿ ನೀರು, ಕಾವೇರಿ ನೀರು ತರ ಅಂತ ವ್ಯವಸ್ಥೆನ ದೇವೇಗೌಡರು ಮಾಡ್ತಾರೆ ಅಂತ ನಮ್ ಭರವಸೆ. ದೊಡ್ಡ ಹೋರಾಟ ಮಾಡ್ತಾರೆ ಮಾಜಿ ಪ್ರಧಾನಿ. ದೊಡ್ಡ ಹೋರಾಟ ಮಾಡಿದ್ರೆ ಅವ್ರಿಗಿನ್ನ ಕಿಂಗ್ ಮೇಕರ್ ಯಾರು ಇಲ್ಲ ತುಮಕೂರಿಗೆ. ಇವಾಗ ಆ ಹೋರಾಟದಲ್ಲೇ ನೀರ್ ತತ್ತಾರೆ ಅನ್ನೋ ಭರವಸೆ ಜನಗಳಲ್ಲಿ ಮೂಡೈತಿ ಇವಾಗ. ಮೂಡಿದೆ. ಮೂಡಿರೋದ್ಕೆನೆ ಇವಾಗ ಜಗತ್ ಜನಕ್ಕೆ ನೀರು ಬೇಕು. ಅದಕ್ಕೆ ಕರ್ನಾಟಕ ಕಷ್ಟಪಟ್ಬಿಟ್ಟಿದ್ದಾರೆ ತುಮಕೂರು ಜನ. ಅದಕ್ಕೆ ನಾವು ಹೇಳೋದು ಅಷ್ಟೇ. ಕರ್ನಾಟಕದಲ್ಲೇನೆ ಯಾರಾದ್ರೂ ಗೆಲ್ಕೊಳ್ಳಿ ಸರ್, ಬಸವರಾಜ್ ಆದ್ರೂ ಗೆಲ್ಕೊಳ್ಳಿ, ಯಾರಾದ್ರೂ ಗೆಲ್ಕೊಳ್ಳಿ, ನಮ್ ತುಮಕೂರು ಜನಕ್ಕೆ ನೀರ್ ಬೇಕು ಅಷ್ಟೇ. ನೀವೇನಾದ್ರೂ ಮಾಡಿ. ಕರ್ನಾಟಕದಲ್ಲೇನೆ ನಿಮ್ಮ ಹೋರಾಟ ನೀರಿಗಾಗಿ ಇರ್ಲಿ ಅಷ್ಟೇ. ಹೇಳಕ್ಕ ನೀನು ಅಲ್ವಾ? ಹೇಳಿ, ಯಾರಾದ್ರೂ ಗೆಲ್ಕೊಳ್ಳಿ, ನಮಗ್ ಫಸ್ಟ್ ನೀರ್ ಕೊಡಿ ಅಂತ ಹೇಳಿ. ನೀರೇ ನಮಗೆ ಬೇಕಾಗಿರೋದು ಅಲ್ವಾ? ಕುಡಿಯೋ ನೀರಿಲ್ಲ. ಇವತ್ತು ನಾವು ಎಷ್ಟು ಕಷ್ಟ. ಯಾವ ರೊಕ್ಕ ನಿಮ್ದು? ನಮ್ದಿದೆ ಊರು. ಎಲ್ಲಿ? ಇರೋದು ಇಲ್ಲೇ ಇದ್ರು ನೀರಿಲ್ವಾ ಸಿಟಿಯಲ್ಲಿ? ಇಲ್ಲ ನೀರು ಟ್ಯಾಂಕರ್ ನೀರು ಬಿಡ್ಸ್ಕೊಂತ ಇರೋದು. ಎಷ್ಟು ಅಂತ ಬಿಡ್ಸ್ಕೊಳ್ಳೋಣ ನಾವು ನೀರು? ಕುಡಿಯಕ್ಕೆ ಒಂದು ತೊಟ್ಟು ನೀರಿಲ್ಲ. ನಾವು ಓಟ್ ಹಾಕಿದ್ರು ನೀರು ಕೊಡ್ತಾ ಇಲ್ಲ. ನಮ್ಗೆ ನೀರು ಕೊಡ್ರಿ ಫಸ್ಟ್. ನಮ್ಗೆ ಓಟ್ ಹಾಕ್ತಿವಿ ಮುಂದಕ್ಕೆ. ಫಸ್ಟ್ ನೀರ್ ಕೊಟ್ಟ ಆಮೇಲೆ ಕರೆಕ್ಟ್. ಇದು ಕರೆಕ್ಟ್ ಆಗಿದೆ. ಯಾರಿಗಣ್ಣ ಓಟ್ ಈ ಸಲ? ನಾನು ಹೇಳಲ್ಲ, ನಿಮಗ್ ಬಿಟ್ಟಿದ್ದು. ನಿಮಗೆ ಯಾರು ಕೆಲಸ ಮಾಡಿ ಕೊಡ್ತಾರೋ, ನಿಮ್ಗೆ ಯಾರು ಕುಡಿಯಕ್ಕೆ ನೀರು ತಂದು ಕೊಡ್ತಾರೋ, ನಿಮ್ ಕಷ್ಟಕ್ಕೆ ಯಾರು ಹಾಕ್ತಾರೋ ಅವ್ರಿಗೆ ಓಟ್ ಹಾಕಿ. ಬಿಜೆಪಿಗ ದೇವೇಗೌಡರು ಬೇಡವಾ? ಏನು ಮಾಡ್ಯಾರ ಅವ್ರು ಬಂದು ನಮ್ಮ ದುರ್ಗದಳ್ಳಿಗೆ? ಇವರು ಸುರೇಶ್ ಗೌಡರು ಮಾಡಿರೋ ಕೆಲಸ ಯಾರೂ ಮಾಡಿಲ್ಲ. ಅದಕ್ಕೆ ಬಿಜೆಪಿಗೆ ಹಾಕೋರ? ನೀವು ವ್ಯಕ್ತಿ ನೋಡಿ ಹಾಕೋರ? ಕರೆಕ್ಟ್ ಬಿಡು. ನಮಸ್ತೆ. ನಮಸ್ಕಾರ. ಯಾರಿಗಮ್ಮ? ನಮ್ಮ ಚಿನ್ಗ. ಯಾವುದು ಚಿನ್ಗ? ನಮ್ಮ ಏರಿಯಾ ಚಿನ್ಗಾನ. ಓಟ್ ಯಾರಿಗೆ ಈ ಸಲ? ನೀವು ಯಾರಿಗೆ ಹೇಳ್ತೀರಾ ಅವ್ರಿಗೆ? ನಾನು ಹೇಳಲ್ಲ, ನೀವೇ ಹೇಳ್ಬೇಕು. ನಾನು ಹೇಳಿದ್ ಓಟ್ ಹಾಕಿದ್ರೆ ಅದು ಓಟ್ ಏನಾಯ್ತು? ಹಾಕೊಂಬಿಡಿ ಸ್ವಾಮಿ. ನಮ್ಗೆ ಊರ ಕುಡಿಯಕ್ ನೀರಿಲ್ಲ, ನನ್ಗಿರಕ್ ಮನೆ ಇಲ್ಲ. ನೋಡಿ ಮಂಕ್ರಿ ಮಾರ್ಕೊಂಡ್ ತಿರುಗ್ತೀನಿ. ಯಾರು ಗೆದ್ದು ನಮ್ಗೇನ್ ಮಾರದ? ಗೆದ್ದಿರೋರು ಒಬ್ರು ನಮ್ಮ ಊರಾಗ ಹೆಲ್ಪ್ ಮಾಡ್ತಾ ಇಲ್ಲ. ನೀರಿದೆಯಾ? ನೀರಿಲ್ಲ ಸ್ವಾಮಿ. ನೀರಿಗೆ ತೊಂದ್ರೆ. ಚಿನ್ಗ ಬಹಳ ಸಮಸ್ಯೆ ಇದೆ. ಬಹಳ ಜನ ಹೇಳೋದು ನೀರಿನ ಅಧ್ಯಕ್ಷರಾಗಿರೋರು ನಮ್ಮ ಮಾಲನ ಆಪರ್ಸಕ್ ಬಂದವ್ರು. ಈಗ ಓಟ್ ಯಾರಿಗೆ? ದೇವೇಗೌಡರು ಇದ್ದಾರೆ, ಬಸವರಾಜ್ ಇದ್ದಾರೆ. ನೀವು ಯಾರಿಗೆ ಹಾಕ್ತೀರಾ ಹೇಳ್ತೀರಾ? ನಾನು ಹೇಳಲ್ಲ, ಅಕ್ಕ. ನೀವೇ ಹಾಕ್ಬೇಕು. ಯಾರಿಗೆ ಓಟ್ ಈ ಸಲ? ಯಾರಿಗೋ ಒಬ್ರಿಗೆ ಹಾಕೊಂಡ್ ಬಿಡಿ ಸಾ. ಇವಾಗ ಯಾಕೆ ಹಾಕ್ಬೇಕು? ಈಗಲೇ ಹೇಳ್ಬಾರ್ದು. ಈಗಲೇ ಹೇಳ್ಬಾರ್ದಾ? ಮತ್ತೆ ಯಾವಾಗ ಹೇಳೋರು? ಅವಾಗ ಹಾಕುವಾಗ ಯಾರಿಗ್ ಬೇಕು ಅವ್ರಿಗೆ ಹಾಕೋದತ್ಲಾಗಿ. ಕಾಸು ಕೊಡ್ತಾರ ಓಟಿಗೆ? ಯಾರು ಕೊಡಲ್ಲ. ಓಟ್ ಹಾಕತಕ್ಕ ಹೂ ಅಂದ್ಬಿಟ್ಟು ಮನೇನ ಕಟ್ಸ್ಕೊಡಲ್ಲ. ನೀರು ಇಲ್ಲ, ಯಾಕು ಇಲ್ಲ, ಸುಮ್ನೆ ಹೂ ಅಂತಾರ ಅವ್ರ ಕೆಲಸ ಆಗೋವರ್ಗುನು. ಯಾರು ಅಂದವ್ರು? ಯಾರು ಹಂಗೆ ಹೇಳ್ತಾರೆ. ಎಲ್ರು ಹಂಗೆ ಹೇಳೋದು. ಆಮೇಲಿಂದನ ಯಾರು ಇಲ್ಲ. ಅವ್ರು ಗೆದ್ಬಿಟ್ಟು ಅವ್ರು ಚೆನ್ನಾಗಿರ್ತಾರ ಅಷ್ಟೇ. ಈಗ ಯಾರಿಗೆ ಹಾಕೋರು? ಮತ್ತೆ ನೋಡೋಣ. ಹಾಕ್ಲೇಬೇಕಲ್ಲ, ಓಟ್ ಬಿಡಕ್ಕಾಗತ್ತಾ? ಅವಾಗ ಹಾಕೋದು ಯಾರಿಗ್ ಬೇಕು ಅವ್ರಿಗತ್ತ. ಯಾವ ವ್ಯಕ್ತಿ ನಮ್ಗೆ ಒಳ್ಳೆ ಕೆಲಸ ನಾವ್ ಹೇಳಿದ್ ನಿಭಾಯಿಸಿರ್ತಾರೋ ಅಂತ ವ್ಯಕ್ತಿಗೆ ನಾವು ಓಟ್ ಹಾಕ. ಯಾರು ಮಾಡಿದಾರಂತವ್ರು? ಯಾರು ಮಾಡಿರ್ತಾರ? ನಮ್ಗೆ ಯಾರು ಮಾಡಿಲ್ಲ ಇದುವರೆಗೂ. ಯಾರು ಮಾಡಿಲ್ಲ. ಮಾಡಿದ್ದ ಈಗಿರೋದು ಇಬ್ಬರೇ ಇದಾರೆ. ಈಗ ಬಸವರಾಜ್ ಅವರು, ದೇವೇಗೌಡರು. ಇಬ್ಬರಲ್ಲಿ ಯಾರು ಅಂತ ನಾವ್ ಹೇಳಲ್ಲ. ದಳನ ಬಿಜೆಪಿನ? ಯಾವ್ದು ಹೇಳಲ್ಲ.
ಮತ್ತೆ ಈಗ ಕತೆ ಆಯ್ತಲ್ಲ. ನಾವು ಹೋದ್ಮೇಲೆ ನಾವ್ ಯಾರು ನಮ್ ಇಷ್ಟ ಬರುತ್ತೋ ಅವ್ರಿಗೆ ಹಾಕ್ತಿವಿ. ವ್ಯಕ್ತಿಗಳು ಯಾವ ಕೆಲಸ ಮಾಡಿರ್ತಾವ ಒಳ್ಳೆ ಕೆಲಸ ನಾವು ಅವಾಗ ಹಾಕ್ತಿವಿ ಅಷ್ಟೇ. ಈ ಹೇಳಲ್ಲ ಬಿಡಲ್ಲ, ಆಮೇಲೆ ಯಾರಿಗೋ ಓಟ್ ಹಾಕಿರ್ತೀರಾ, ಇನ್ಯಾರೋ ಗೆದ್ರೆ ಏನು ಕೆಲಸ ಮಾಡಿಲ್ಲ ಅಂತೀರಾ. ಅದ್ರಲ್ಲೇನಿಲ್ಲ. ಹೌದು, ಇಂಥ ವ್ಯಕ್ತಿಗೆ ಹಾಕ್ತಿವಿ ಅಂತ ನಾವ್ ಹೇಳಕ್ ಸಾಧ್ಯ ಇಲ್ಲ. ಅದು ನಮ್ಮ ಹಕ್ಕು. ನಿಮ್ಮ ಹಕ್ಕು. ಕರೆಕ್ಟ್ ಕರೆಕ್ಟ್, ಅದು ಬಿಡು. ಕರೆಕ್ಟ್ ಅಕ್ಕ ಹೇಳೋದು. ಯಾರಿಗೆ ಓಟ್ ಈ ಸಲ ಇರೋದು? ನಮ್ದು ಐಡೆಂಟಿ ಕಾರ್ಡೇ ಇಲ್ವಲ್ಲ. ಓ, ಇನ್ನೂ ಐಡೆಂಟಿ ಕಾರ್ಡೇ ಇಲ್ವಾ? ವೋಟಿಂಗ್ ಇದ್ದಿಲ್ಲ. ಸರಿ ಆಯ್ತಲ್ಲ ಇದು ಕತೆ. ನಾವು ಹೊಸ ವೋಟರ್ಸ್ ಅನ್ಕೊಂಡ್ವಿ, ನಿಮ್ಗೆ ಐಡಿ ಕಾರ್ಡೇ ಇನ್ನೂ ಬಂದಿಲ್ಲ ವೋಟಿಂಗಿಗೆ. ನಿಮ್ದು ಇಲ್ವಾ ವೋಟರ್ ಐಡಿ? ಸರಿ ಆಯ್ತು. ತಂಗಿ ಒಂದಿಲ್ಲಂತೆ, ನಿಮ್ದಿದೆ ವೋಟಿಂಗ್ ಅಲ್ವಾ? ಯಾರಿಗೆ ಓಟ್ ಈ ಸಲ? ಯಾರಿಗೆ ಓಟ್ ಅಂದ್ರೆ ಏನ್ ಹೇಳೋಣಪ್ಪ, ಹೇಳು. ಯಾರಿಗೆ ಓಟ್ ಮಾಡೋರು? ದೇವೇಗೌಡರು ಇದ್ದಾರೆ, ಬಸವರಾಜ್ ಅವರು ಇದ್ದಾರೆ, ಬಿಜೆಪಿ ಇದೆ, ದಳ ಇದೆ. ಯಾರಿಗಾನ ಹಾಕೋದು ಅವಾಗ ಏನ್ ಮನ್ಸ್ ಬರ್ತದೆ ಅವಾಗ ಅವರಿಗೆ. ಹಂಗಲ್ಲ, ಏನಾದ್ರು ಒಂದು ಹಾಕ್ಬೇಕಲ್ಲ ಯಾರಿಗಾದ್ರು. ಇಂಥವ್ರಿಗೆ ಹಾಕಿದ್ರೆ ಆಗುತ್ತೆ ಕೆಲಸ ಅನ್ನೋರು ಇರ್ಬೇಕಲ್ಲ. ಏನ್ ನೋಡಿ ಓಟ್ ಹಾಕೋರು ಈ ಸಲ? ನಮಗೆ ಗೊತ್ತಿಲ್ಲ ಕಣಪ್ಪ. ಎಲ್ಲ ಗೊತ್ತಿಲ್ವಾ? ಸುಮ್ಮನೆ ಅವತ್ತಿನ ದಿನ ಯಾರು ಏನಂತಾರ ಹಾಕ್ಬಿಡೋದಾ? ಹಾಕಿಬಿಡೋದು ಅಷ್ಟೇ ನಾವು. ಗಮನಿಸ್ಕೊಳ್ಳಿ, ಈ ವೋಟರ್ಸ್ಗಳೇನಿದಾರಲ್ಲ ಚುನಾವಣೆಯಲ್ಲಿ ಆ ಕಡೆನೂ ತಿರುಗಿಸ್ಬಿಡ್ತಾರೆ, ಈ ಕಡೆನೂ ತಿರುಗಿಸ್ತಾರೆ. ಇದೇ ಆಲ್ಮೋಸ್ಟ್ ಆಲ್ ವೋಟ್ಸ್ಗಳು ನಿಮಗೆ ನಾನು ಹೇಳ್ತೀನಿ. ಅಂಡರ್ಗ್ರೌಂಡ್ ಕರೆಂಟಲ್ಲಿ ಪಾಸ್ ಆಗುವಂಥ ವೋಟರ್ಸ್ಗಳು, ಆಮೇಲೆ ಅತ್ಯಂತ ಗೌಪ್ಯವಾಗಿರುವಂಥ ವೋಟರ್ಸ್ಗಳು, ನಿಮ್ಗೆ ಓಪನ್ ಆಗಿ ಹೇಳುವಂಥ ವೋಟರ್ಸ್ಗಳು ಬೇರೆ, ಗೌಪ್ಯವಾಗಿರುವಂಥ ವೋಟರ್ಸ್ಗಳು ಬೇರೆ. ಈ ವೋಟರ್ಸ್ಗಳಿದಾರಲ್ಲ ಅವತ್ತೇ ಡಿಸೈಡ್ ಮಾಡಿ ಓಟ್ ಹಾಕ್ತೀವಿ ಅಂಥೇಳಿ, ಅದೇ ಕೊನೆ ಮೂಮೆಂಟಲ್ಲಿ ಸ್ವೀಪ್ ಆಗೋಕ್ಕೆ ಚಾನ್ಸಸ್ ಕೊಡುತ್ತೆ. ಅದು ಯಾರಿಗೆ ಹೋಗುತ್ತೆ ಯಾರಿಗೆ ಬಿಡುತ್ತೆ ಅನ್ನೋದು ಚಾನ್ಸೇ ಇಲ್ಲ, ಗೊತ್ತೇ ಇಲ್ಲ. ಅವತ್ತೇ ಡಿಸೈಡ್ ಆಗೋದು ಒಂದು 3-4 ದಿನಗಳ ಹಿಂದೆ, ವೋಟಿಂಗ್ ಮಾಡೋ 3-4 ದಿನಗಳ ಹಿಂದೆ. ಏನಾಗುತ್ತೆ ಕಾದು ನೋಡ್ಬೇಕು. ತುಮಕೂರಲ್ಲಿ ತುಂಬ ಟಫ್ ಆಗಿ ನಡೀತಾ ಇದೆ. ಬನ್ನಿ, ಫುಡ್ ಸ್ಟ್ರೀಟ್ ಇದೆ ತುಮಕೂರಿನಲ್ಲಿ, ಅಲ್ಲೂ ಹೋಗೋಣ, ಅಲ್ಲಿರುವಂಥ ಜನರ ಅಭಿಪ್ರಾಯವನ್ನು ಕೂಡ ಕೇಳೋಣ. ಬನ್ನಿ. ತುಮಕೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಅಂತಾರೆ, ನೀರಿಲ್ಲ ಅಂತಾರೆ. ಅದಕ್ಕೆ ಉದಾಹರಣೆ ನೀವಲ್ಲಿ ನೋಡ್ಬೋದು. ಕ್ಯಾನ್ ಇಂದ ಕಾಯ್ಕೊಂಡು ನೀರನ್ನು ತುಂಬ್ಕೊಂಡು ಹೋಗ್ತಾ ಇದ್ದಾರೆ. ನೀರಿಗೆ ಯಾವ ಮಟ್ಟದಲ್ಲಿ ಕ್ಯೂ. ನಾವು ಹಿಂದೆ ನೋಡ್ತಾ ಇದ್ವಿ, 15 ದಿನಗಳಿಗೊಂದ್ಸಲ 10 ದಿನಕ್ಕೊಂದ್ಸಲ ನೀರು ಬಂದಾಗ ನಲ್ಲಿ ಮುಂದೆ ಕೊಡ ಹಿಡ್ಕೊಂಡು ನಿಲ್ತಾ ಇದ್ವಿ, ಮನೆಯಲ್ಲಿ ಬಿಂದಿಗೆ ಡ್ರಮ್ಮನ್ನು ತುಂಬಿಸ್ಕೊಳ್ಳೋಕ್ಕೆ. ಸೇಮ್ ಈಗ ಕುಡಿಯೋ ನೀರಿಗೋಸ್ಕರ ಕ್ಯಾನ್ಗಳನ್ನು ತುಂಬಿಸ್ಕೊಳ್ತಾ ಇದ್ದಾರೆ. ನಾವು ಕೊಡಪಾನ ಇಟ್ಕೊಳ್ತಾ ಇದ್ವಿ, ಬಿಂದಿಗೆಯನ್ನು. ಈಗ ಕ್ಯಾನ್ ಹೊಸದಾಗಿ ನೀರಿಗಾಗಿ ತುಮಕೂರಿನಲ್ಲಿ ಹಾಹಾಕಾರ ಎಷ್ಟಿದೆ ಅಂತೇಳಿ. ಬನ್ನಿ ನೋಡೋಣ. ನಮಸ್ಕಾರ ಸರ್. ನೀರಿನ ಪರಿಸ್ಥಿತಿ ಈ ಮಟ್ಟಕ್ಕೆ ಇದೆಯಾ ಇಲ್ಲಿ? ಅಯ್ಯೋ, ತುಮಕೂರಿನಲ್ಲಿ ಇದೇ ಥರನೇ ಇರೋದು. ಹೌದಾ? ಏನು ಮಾಡೋದು? ಕುಡಿಯೋ ನೀರಿಗೆ ಇಷ್ಟೊಂದು ಕಷ್ಟಪಡ್ಬೇಕಾ? ಹೌದು, ಅದು ಸಮ್ಮರ್ ಅಲ್ವಾ, ದೊಡ್ಡ ಕ್ಯೂ ಅಲ್ಲಿ. ಸರ್ ಇಲ್ಲಿ ಕಮ್ಮಿ. ಇನ್ನೂ ನೀವು ದೇವರಾಯಪಟ್ಟಣ ಆ ಕಡೆ ವಿದ್ಯಾನಗರ ಎಲ್ಲ ಹೋಗಬೇಕು. ಒಂದು ಕ್ಯೂನಲ್ಲಿ ಸುಮಾರು ಒಂದು 30 ಜನ ಇರ್ತಾರೆ. ಇಲ್ಲಿ ಕಮ್ಮಿ ಇಲ್ಲಿ. ಓಹೋ, ಈ ಸಲ ಹಂಗಿದ್ರೆ ಓಟ್ ಏನು ನೋಡಿ ಓಟ್ ಹಾಕೋರು? ನೀರು ನೋಡೇ ಓಟ್ ಹಾಕೋದಾ ಈ ಸಲ? ಸರ್ ನಾವು ಬಿಜೆಪಿಗೆ ಹಾಕೋದು. ಅಲ್ಲ, ನೀರಿಗೋಸ್ಕರನೇ ಓಟ ಈ ಸಲ? ಅಲ್ಲ, ದೇವೇಗೌಡರು ಕೊಡ್ಬೋದಾಗಿತ್ತು ನೀರು. ನಿಮಗೆ ಗೊತ್ತು, ಅವರು ತುಮಕೂರಿಗೆ ಮಾಡಲಿಲ್ಲ. ಜನರಿಗೆ ಎಲ್ರಿಗೂ ಗೊತ್ತು ದೇವೇಗೌಡರು ಏನು ಮಾಡಿದ್ರು ತುಮಕೂರಿಗೆ ಅಂತ. ಅದರಿಂದ ಎಲ್ಲರೂ ಬಿಜೆಪಿಗೆ ಹಾಕೋದು. ಅವರೊಬ್ಬರೇ ಬೇರೆದವರು ಮಾಡ್ಬೋದಾಗಿತ್ತು. ಅಲ್ಲ, ಅವರು ಅಲ್ಲಿಂದ ಹಾಸನದಿಂದ ನೀರೇ ಬಿಡ್ಲಿಲ್ವಲ್ಲ ಅವರು. ಮುದ್ದನ್ಮೇಗೌಡರು ಒಳ್ಳೆ ಕ್ಯಾಂಡಿಡೇಟು, ಆದರೆ ನಾವು ಹಾಕೋದು ಮೋದಿಗೇನೆ. ಓಕೆ. ನೀರಿಗೆ ಇಷ್ಟೊಂದು ಕಷ್ಟಪಡ್ಬೇಕಾ ತುಮಕೂರಲ್ಲಿ? ಹ್ಞೂ ಸರ್. ಹೇಳೋಣ. ತುಮಕೂರು ಜಿಲ್ಲೆಗೆ ನೀರಿಗೆ ಕಟ್ಟೆ ಬಿಡೋಣ. ಇಲ್ಲಿ ಏನು ಸುಮ್ಮನೆ ದುಡ್ಡು ಕೊಟ್ಟರು ನೀರು ಸಿಗ್ತಾ ಇಲ್ಲ ಇಲ್ಲಿ. ಹಂಗಿದ್ರೆ ನೀರಿಗೆ ಈ ಸಲ ಅದನ್ನ ನೋಡೇ ಓಟ್ ಹಾಕೋರು ನೀವು? ಅಯ್ಯೋ, ನೀರಿಗೂ ಓಟ್ ಹಾಕ್ಬಾರ್ದು. ನೀರು ಬಿಟ್ಟಾದ್ಮೇಲೆ ಓಟ್ ಹಾಕ್ಬೇಕು, ಓಟೇ ಹಾಕ್ಬಾರ್ದು. ಯಾರಿಗಣ ಈ ಸಲ ಓಟು? ಬಿಜೆಪಿಗೆ. ಏನು ನೋಡಿ ಓಟ್ ಹಾಕೋರು? ಏನು ಮೊದಲಿಂದ ಅದೇ ಅವ್ರಿಗೆ ಓಟ್ ಹಾಕ್ತಿದ್ದೆ. ಅದೇನಾ ಸರ್? ಹಿರಿಯರಿಗೆ ಕೇಳಿ ಸರ್, ಹಿರಿಯರಿಗೆ ಒಬ್ರಿಗೆ. ನೀವು ಓಟ್ ಹಾಕಲ್ವಾ? ಹಾಕ್ತೀವಿ ಸರ್. ಮತ್ತೆ ಹೇಳಕ್ಕೆ ಅಷ್ಟೊಂದು ನಾವು ಓಟ್ ಹಾಕ್ತಾ ಇದೀವಿ. ನೀರಿಗಂತೂ ತೊಂದರೆ ಇದೆ, ಎಲ್ಲ ಕಡೆ ತೊಂದರೆ ಇದೆ. ಏನು ನೋಡಿ ಓಟ್ ಹಾಕೋರು? ನೀರು ನೋಡೇನಾ? ನೀರಿಗೇನು ನೋಡೋದು ಆಗ್ತಾ ಇಲ್ಲ. ಇರೋದೇ ಪರಿಸ್ಥಿತಿನೇ ಆ ಥರ ಇದೆ. ಇರೋದ್ರಿಂದ ನೋಡ್ಕೊಂಡು ಯಾರ ಸಭ್ಯತೆ ಇದ್ರೆ ಅವ್ರಿಗೆ ನೋಡಿ ಹಾಕ್ತೀವಿ. ಯಾರಿದ್ದಾರೆ ಅಂದ್ರೆ ಈಗ ಹಿರಿಯರು ದೇವೇಗೌಡರು ಇದ್ದಾರೆ ಈಗ ನಿಂತಿರೋದ್ರಲ್ಲಿ. ಅವರು ಎಕ್ಸ್ಪೀರಿಯನ್ಸ್ ಇದೆ. ಈಗ ಒಂದ್ಸರಿ ಹೇಳ್ತಾ ಇದ್ರು ದೇವೇಗೌಡರು ಅವರಿಂದನೇ ನೀರು ಸಿಗ್ತಾ ಇಲ್ಲ ನಮಗೆ, ಅವರೇ ಮನಸ್ಸು ಮಾಡಿ ನೀರು ಸಿಗ್ತಾ ಇಲ್ಲ. ಆ ತರ ಮನಸ್ಸಿನ ಸ್ಥಿತಿ ಏನಿಲ್ಲ. ಹಿರಿಯರು ಇದಾರೆ ಅಂತ ನಾವು ರೆಸ್ಪೆಕ್ಟ್ ಮಾಡೋಣ ಅಂತ ಈ ಸರಿ ಎಲೆಕ್ಟ್ ಮಾಡಿ. ಬಸವರಾಜ್ ಅವರು ಹಿರಿಯರು ಇದ್ದಾರೆ, ಅವ್ರಿಗಿಂತಲೂ ಇವ್ರು ಹಿರಿಯರು. ಹಂಗೆ ಅದಕ್ಕೆ ಅವ್ರ ಎಕ್ಸ್ಪೀರಿಯನ್ಸ್ ಒಂದ್ಸರಿ ಅವಕಾಶ ಇನ್ನೊಂದ್ಸರಿ MP ಇದು ಮಾಡಿದ್ದಾರೆ. ನಮ್ಮ ಹೌದು, ಕೊನೆ ಚುನಾವಣೆ. ಮತ್ತೆ ಆಮೇಲೆ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ಇದೀವಿ. ಓಕೆ. ಏನ್ ಓಟ್ ಈ ಸಲ ಯಾರಿಗೆ? ನೋಡೋಣ ಸರ್, ಯಾರೇನೋ. ಯಾಕಂಗೆ? ಏನ್ ನೋಡಿ ಓಟ್ ಹಾಕೋರು ಈ ಸಲ? ನೀರ, ಅಭಿವೃದ್ಧಿನ? ಯಾರು ಕೆಲಸ ಚೆನ್ನಾಗಿ ಮಾಡ್ತಾರೆ ನೋಡ್ಕೊಂಡು. ಯಾರು ಮಾಡ್ತಾರೆ? ಬಿಜೆಪಿ ಅವರು, ದಳ ಅವರು, ಯಾರು ನಾವು ಮಾಡ್ಕೊಂಡು ನೋಡು. ಇಬ್ಬರಲ್ಲಿ ಒಬ್ರು ಯಾರಾದ್ರೂ ಬೇಕು. ಯಾರಾದ್ರೂ ಈ ಕಡೆ ನೋಡೋಣ ಸರ್. ನೋಡ್ಬೇಕು. ಇನ್ನೂ ನೀವು ಡಿಸೈಡ್ ಮಾಡಿಲ್ಲ ನೀವು? ಸರ್ ದೇವೇಗೌಡರಿಗೆ ಹಾಕ್ತೀವಿ.
ದೇವೇಗೌಡರಿಗೆ. ಈಗ ದೇವೇಗೌಡರು ನೀರೇ ಕೊಟ್ಟಿಲ್ಲ, ಇಷ್ಟೊಂದು ಕಷ್ಟ ಎಲ್ಲ ಅವರಿಂದನೇ ಆಯ್ತು ಅಂತಾರೆ. ಸರ್, ಮಹದಾಯಿ ಯೋಜನೆ ಇದು ಮಹದಾಯಿ ನೀರಾವರಿಗೆ ಸ್ಟ್ರೈಕ್ ಮಾಡಿದಾಗ MP ಗಳೆಲ್ಲ ಕುತ್ಕೊಂಡು ಮಾತಾಡಿದಾಗ BJPಗೆ ಪ್ರಧಾನಿ ಸ್ಪಂದಿಸ್ಲಿಲ್ಲ. ಇವಾಗ ಏನು ಸ್ಪಂದಿಸ್ಬಿಡ್ತಾರ ಬಸವರಾಜ್ ಹೋಗ್ಬಿಟ್ರೆ? ಅಟ್ಲೀಸ್ಟ್ GST ಮಾಡ್ಬೇಕಾದ್ರೆ ದೇವೇಗೌಡರನ್ನ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಅಲ್ಲ. ಈಗ ಹೇಮಾವತಿ ವಿಚಾರದಲ್ಲಿ ದೇವೇಗೌಡರು ಸ್ಪಂದಿಸ್ಲೇ ಇಲ್ಲ. ಅವ್ರು ಮನಸ್ಸು ಮಾಡಿದ್ರೆ ತುಮಕೂರಿಗೆ ನೀರು ಬರ್ತಾ ಇತ್ತು. ಜನ ಮಾತಾಡ್ತಿದ್ದಾರೆ, ಜನ ಮಾತಾಡ್ತಾವ್ರೆ. ಇತಿಹಾಸ ತಿರುಗಿಸ್ ನೋಡಿದ್ರಾಗ ದೇವೇಗೌಡರು ಏನ್ ಕೊಡುಗೆ ಕೊಟ್ಟವ್ರೆ ಅಂತ ಗೊತ್ತಾಗುತ್ತೆ ಎಲ್ಲರಿಗೂ. ತುಮಕೂರಿಗೆ ಕೊಟ್ಟವ್ರೆ ನೀರಿಂದ. ಅವ್ರದ್ದು ಏನಿದೆ ಪ್ರಾಬ್ಲಮೇ ಇಲ್ಲ. ಇನ್ನ ಬೇಕಾದ್ರೆ ಇನ್ನ ಜಾಸ್ತಿ ಬಿಡ್ತಾರೆ ಇವಾಗ ಗೆದ್ರೆ. ಸೊ ನೀರ್ ಬರ್ಲಿ ಅಂತ ಹೇಳಿ ದೇವೇಗೌಡರನ್ನ ಗೆಲ್ಲಿಸ್ತೀರಾ? ಬರ್ಲಿ ಅಂತ ಅಲ್ಲ, ಅಭಿವೃದ್ಧಿ ಆಗ್ಲಿ ಅಂತ ಕೆಲಸ ಮಾಡ್ತಾರೆ. ನಮಸ್ಕಾರ ಸರ್. ಯಾರಿಗೆ ಓಟಿ ಸಲ? ಯಾರು ಇಂಪ್ರೂವ್ ಮಾಡ್ತಾರೋ ಅವ್ರಿಗೆ ಓಟು. ಯಾರು ಇಂಪ್ರೂವ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ? ನೋಡೋಣ, ಇಷ್ಟವರೆಗೂ ಯಾರ್ಯಾರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ನೋಡ್ಬಿಟ್ಟು ಆಮೇಲೆ ಓಟ್ ಹಾಕ್ತೇನೆ. ಹೆಂಗೆ ನೋಡಿದ್ರೆ ಗೊತ್ತಾಗುತ್ತಲ್ವಾ? ಸೊಸೈಟಿ ನೋಡಿದ್ರೆ ಗೊತ್ತಾಗುತ್ತಲ್ವಾ ಸರ್? ಆ ಥರ ದೇವೇಗೌಡರು ಇದ್ದಾರೆ, ಬಸವರಾಜ್ ಇದ್ದಾರೆ. ಯಾರ ಆಯ್ಕೆ? ಇನ್ನೊಂದು ಸ್ವಲ್ಪ ತುಮಕೂರು ನೋಡ್ತೀರಾ, ದೇಶ ನೋಡ್ತೀರಾ? ನಾವು ಇರೋ ಜಾಗ ಫಸ್ಟ್ ನೋಡ್ಬೇಕಲ್ವಾ ಸರ್? ತುಮಕೂರು. ಸೊ ತುಮಕೂರು ನೀರಿನ ವಿಚಾರ ನೋಡ್ತೀರಾ, ಅಭಿವೃದ್ಧಿ ನೋಡ್ತೀರಾ? A to Z ಎಲ್ಲ ನೋಡಿ ಓಟ್ ಹಾಕ್ತೀವಿ. ಯಾರಿದಾರಂತ ಎಲ್ಲ ನೋಡೋಣ. ಹೇಳಲ್ವಾ? ಹೇಳಲ್ಲ, ಇನ್ನೂ ಎಲೆಕ್ಷನ್ ಇನ್ನೂ ಟೈಮ್ ಇದೆ ಅಲ್ವಾ? ನೋಡ್ಬಿಟ್ಟು ಹಾಕ್ತೀರಾ? ಓಕೆ, ಥ್ಯಾಂಕ್ ಯು. ಇದಿಷ್ಟು ತುಮಕೂರಿನಲ್ಲಿ ನೀರಿನ ಸಮಸ್ಯೆ ಒಂದು ಕಡೆ ಇದೆ. ಅದಕ್ಕೆ ದೇವೇಗೌಡರ ಕಾರಣ ಅಂತ ಒಬ್ಬರು ಹೇಳ್ತಾರೆ. ಇಲ್ಲ, ಅಂಥದ್ದೇನಿಲ್ಲ, ದೇವೇಗೌಡರು ಬಂದರೆ ಇನ್ನೂ ಜಾಸ್ತಿ ನಮಗೆ ನೀರು ಸಿಗುತ್ತೆ, ಅನುಕೂಲ ಆಗುತ್ತೆ ಅನ್ನೋರು ಒಂದಿಷ್ಟು ಜನ ಇದ್ದಾರೆ. ಬಟ್ ಇದೆಲ್ಲವನ್ನು ಹೇಗೆ ನೋಡಿಕೊಂಡು ಜನ ಯಾವ ರೀತಿಯಾಗಿ ಓಟ್ ಹಾಕ್ತಾರೆ ಅನ್ನೋದು ಗೊತ್ತಿಲ್ಲ. ಬನ್ನಿ ನಮ್ಮ ಪಯಣವನ್ನು ಮುಂದುವರಿಸೋಣ, ಜನರ ಜೊತೆ ಮಾತಾಡ್ಸೋಣ. ಆಗಲೇ ಹೇಳ್ತಾ ಇದ್ದೆ ನಿಮಗೆ, ಯಾವುದೇ ಒಂದು ಊರಿಗೆ ಹೋದರೂ ಕೂಡ ಒಂದು ಫುಡ್ ಸ್ಟ್ರೀಟ್ ಅನ್ನೋದು ಇದ್ದೇ ಇರುತ್ತೆ. ಸೊ ತುಮಕೂರಲ್ಲೂ ಒಂದು ಫುಡ್ ಸ್ಟ್ರೀಟ್ ಇದೆ. ಫುಡ್ ಸ್ಟ್ರೀಟಲ್ಲಿ ಒಂದಿಷ್ಟು ರಾಜಕೀಯದ ಚರ್ಚೆಯನ್ನು ಕೂಡ ಮಾಡೋಣ. ಬನ್ನಿ ಒಂದಿಷ್ಟು ಫುಡ್ ಸ್ಟ್ರೀಟಲ್ಲಿ. ಈ ಬಿಸಿ ಜೊತೆಗೆ ಹಾಕಿದ್ದೀರಾ ನೀವು, ಬಿಸಿ ಗಸಗಸೆ ಅಂತ ಹೇಳಿ. ಸೊ ರಾಜಕೀಯದಲ್ಲಿ ಏನು ಬಿಸಿ ಇದೆ ತುಮಕೂರಲ್ಲಿ ಅಂತ? ಸರ್, ರಾಜಕೀಯ ಅದು ನಮಗೆ ಗೊತ್ತಿಲ್ಲ. ಬಿಸಿ ಅಂತ ಹಾಕಿದ್ರೆ ತಾನೆ ರಾಜಕೀಯ ಬಿಸಿ ಏನಿಲ್ಲ ಸರ್. ಇನ್ನು ಹೊರಗಡೆ ನಡೀತಾ ಇದೆ, ಇನ್ನು ಒಳಗಡೆ ಬಂದಿಲ್ಲ. ಇನ್ನು ತುಮಕೂರಿಗೆ ಬಂದಿಲ್ಲ. ಹೊರಗಡೆ ನಡೀತಾ ಇದೆ, ಇನ್ನು ಸಿಟಿ ಒಳಗಡೆ ಬಂದಿಲ್ಲ. ಈಗ ದೇವೇಗೌಡರು ಮತ್ತೆ ಬಸವರಾಜ್ ಅವರು ಇದ್ದಾರೆ, ಏನು ಅನ್ಸುತ್ತೆ? ಗೊತ್ತಿಲ್ಲ ಸರ್, ಇಬ್ಬರಲ್ಲಿ ಯಾರು ಬರುತ್ತೆ ಅಂತ ಗೊತ್ತಿಲ್ಲ ಸರ್. ಫೈಟ್ ಇದೆ ಸರ್, ಒಟ್ಟಿನಲ್ಲಿ ಫೈಟ್ ಇದೆ. ಏನಿದೆ ತುಮಕೂರಲ್ಲಿ? BJP ಗೆಲ್ಲುತ್ತೆ ಸರ್. BJP ಗೆಲ್ಲುತ್ತೆ. ಯಾಕೆ ದೇವೇಗೌಡರು ಗೆಲ್ಲಲ್ಲ? ದೇವೇಗೌಡರಿಗೆಲ್ಲ ಸರ್ BJP ಗೆಲ್ಲುತ್ತೆ ಸರ್. ಹೇಗೆ ಹಂಗಂತೀರಾ? ಏನು ಅಷ್ಟೊಂದು ಕಾನ್ಫಿಡೆನ್ಸ್ ನಿಮ್ಗೆ? BJP ಸರ್ಕಾರ ಅಭಿವೃದ್ಧಿ ಮಾಡಿದೆ, ಅದಕ್ಕಿಂತ BJP ಗೆಲ್ಲ. ಇದೊಳ್ಳೆ ಕತೆ ಆಯ್ತು. ನೀವು ಹೇಳ್ಬಿಡ್ತೀರಾ ಹಂಗೆ, ಏನು ಅಭಿವೃದ್ಧಿ ಆಗ್ಬಿಡುತ್ತಾ ಬಂದ ತಕ್ಷಣ? ಏನು ಮಾಡಿದ್ರು ಇಷ್ಟು ದಿನ? ಅಭಿವೃದ್ಧಿ ಆಗಿದೆ, ಅದಕ್ಕೋಸ್ಕರ ಹೇಳ್ತೀವಿ ಸರ್. ನಿಮ್ದು ಒಳ್ಳೆ ಕತೆ ಲೆಕ್ಕ ಇದೆ. ಹೆಂಗಿದೆ ತುಮಕೂರದ್ದು ರಾಜಕೀಯ? ಬಿಸಿ ಇದೆ, ಒಡೆ ತಿಂತ ಇದ್ದೀರಾ? ಬಿಸಿ ಇದೆ. ಪಾಲಿಟಿಕ್ಸ್ ಏನಿದೆ ಅಂತ ಗೊತ್ತಿಲ್ಲ. ರಾಜಕೀಯ ಬಿಸಿ ಆಗಿಲ್ವಾ? ಒಡೆ ಮಾತ್ರ ಬಿಸಿ ಇದೆಯಾ? ಒಡೆ ಮಾತ್ರ ಬಿಸಿ ಇದೆ. ಪಾಲಿಟಿಕ್ಸ್ ಬಗ್ಗೆ ಇನ್ನೂ ಏನೋ ಗೊತ್ತಿಲ್ಲ. ಯಾಕೆ? ಏನಂತ ಏನು ನ್ಯೂಸ್ ಬಂದಿಲ್ಲ. ಇಟ್ ಮೈಟ್ ಟೇಕ್ ಅನದರ್. ದೇವೇಗೌಡರು ಬಂದು ನಿಂತಿದ್ದಾರೆ ಅಂದ್ರೆ ಬಿಸಿ ಇಲ್ವಾ? He is just a candidate. He might be ex-PM or something like that, but he is a candidate. ಅಷ್ಟೇ. vote ಹಾಕಿದ್ರೆ he might become MLA or something like that, MP. ಇಲ್ಲ ಅಂದ್ರೆ he is just a candidate. ಯಾರಿಗೆ ಹಾಕ್ತಾರೆ ಅನ್ಸುತ್ತೆ ತುಮಕೂರು ಜನ? We can't predict that one. ಬಿಸಿ ರಾಜಕೀಯದ ಬಗ್ಗೆ ಮಾತಾಡಿ ಒಂದು ಸ್ವಲ್ಪ. ಸರ್, ನಮಗೆ ತುಮಕೂರಿನ ಬಿಸಿ ರಾಜಕೀಯ ಹೆಂಗಿದೆ? ಇಲ್ಲ, ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ. ಓಟ್ ಹಾಕ್ತೀರಾ ತಾನೆ? ಓಟ್ ಹಾಕ್ತೀವಿ. ತುಮಕೂರು ಓಟ್ರಿ ಇದೆ ತಾನೆ? ಐಡಿಯಾ ಇಲ್ಲ ಅಂದ್ರೆ ಹೆಂಗೆ ಅದು? ಐಡಿಯಾ ಇಲ್ಲ ಅಂದ್ರೆ ರಾಜಕೀಯ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಓಟ್ ಮಾಡ್ತೀರಾ ತಾನೆ? ಓಟ್ ಮಾಡ್ತೀವಿ. ಯಾರಿಗೆ ಮಾಡ್ತೀರಾ? ನೋಡೋಣ, ಇನ್ನೂ ಡಿಸೈಡ್ ಮಾಡಿಲ್ಲ. ಹೆಂಗ್ ಅಂದ್ಬಿಟ್ರೆ ಹೆಂಗೆ ನೀವೆಲ್ಲ? ನೋಡೋಣ, ಆಮೇಲೆ ಯಾವುದು ಹೆಂಗೆ ಅನ್ಸುತ್ತೋ ಆಗ ಮಾಡೋದು. ತುಮಕೂರು ಅಲ್ವಾ? ಹೌದು. ಓಕೆ, ಏನ್ ಅನ್ಸುತ್ತೆ ಈ ಸಲ ರಾಜಕೀಯ? ಮೋದಿ. ದೇವೇಗೌಡರು ಬಂದು ನಿಂತಿದ್ದಾರೆ, ex-PM. ಮಾಯ ಆಗೋಗ್ತಾರೆ ಬಿಡಿ. ಅಷ್ಟೊಂದು ಕಾನ್ಫಿಡೆಂಟ್ ಇದೆಯಾ? ಎಸ್. ಅದು ಯಾಕೆ ಅಷ್ಟೊಂದು ಕಾನ್ಫಿಡೆಂಟ್? ನೋಡಿ, ನಿಮಗೆ ಮುಂದೆ ಗೊತ್ತಾಗುತ್ತೆ. ಯಾಕೆ ದೇವೇಗೌಡರು ಬೇಡ ಅನ್ಸುತ್ತೆ? ಏನ್ ಮಾಡಿದಾರೆ ಅವರು? ಈಗ ಬಸವರಾಜ್ ಏನ್ ಮಾಡಿದಾರೆ ಅಂತ ಕೇಳ್ತಾರೆ. ಮೋದಿ ಮಾಡ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ, ಅದಕ್ಕೋಸ್ಕರ. ಮೋದಿ ನಂಬ್ಕೊಂಡು ಇಲ್ಲ ಹಾಕ್ತೀರಾ? ದೇವೇಗೌಡರು ನಂಬ್ಕೊಂಡು ಅಲ್ಲ, ನಂಬಾಗೋಗಿದೆ ಆಲ್ರೆಡಿ. ಹಂಗೆ ಅಷ್ಟೊಂದು ಕಾನ್ಫಿಡೆಂಟ್ ಅಲ್ಲಿ ಇದ್ದೀರಾ? ಓಕೆ, ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಅಲ್ಲಿ ಇದ್ದಾರೆ ಅವರು. ಈ ಕಡೆ ಹೋಗೋಣ ಒಳಗಡೆ. ಸೊ ತುಮಕೂರು ಅಲ್ವಾ ಎಲ್ರದು? ಓಕೆ, ಯಾರಿಗೆ ವೋಟ್ ಮಾಡಬೇಕು ಅಂತ ಇದೆ ಈ ಸಲ? ನೋಡೋಣ. ದೇವೇಗೌಡರ ಇಲ್ಲ ಬಸವರಾಜ್ ಅವರ? ದಳನ BJPನ? ಇನ್ನೂ ಥಿಂಕ್ ಮಾಡ್ತಾನೆ ಇದ್ದೀವಿ, ಯಾರು ಚೆನ್ನಾಗಿ ಕೆಲಸ ಮಾಡ್ತಾರೋ ಇಲ್ಲೋ ಅಂತ. ಹಂಗೆ ಇನ್ನೂ ಯೋಚನೆ ಮಾಡ್ತಾ ಇದ್ದೀರಾ? ನಮಸ್ತೆ ಮೇಡಮ್, ಯಾರಿಗೆ ವೋಟ್ ಮಾಡಬೇಕು ಅಂತ ಇದೆ ಈ ಸಲ? ದೇವೇಗೌಡರಿಗೆ. ಹೌದು, ದೇವೇಗೌಡರಿಗೆ. ಯಾಕೆ? ಯಾಕೆ ನಮ್ಮ ಕುಮಾರಣ್ಣವರು 2 ಲಕ್ಷ ಸಾಲ ಮನ್ನಾ ಮಾಡಿದ್ದಾರೆ, ಅದಕ್ಕೋಸ್ಕರ. ನಿಮ್ದು ಸಾಲ ಮನ್ನಾ ಆಯ್ತಾ? ಹೌದು, ನಾವು ರೈತರು. ಹೌದಾ?
ಓಕೆ, ಸಾಲ ಮನ್ನಾ ಭಾಳ ಜನ ಆಗಿಲ್ಲ ಅಂತಾರೆ. ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದಾರೆ. 50,000 ಆಗಿದೆ. ಓಕೆ, ಅದು ಆನ್ಲೈನಲ್ಲೇ ನೋಡ್ಬೋದು ಎಲ್ಲರೂ. ದೇವೇಗೌಡರು ನೀರೇ ಕೊಟ್ಟಿಲ್ಲ ತುಮಕೂರಿಗೆ ಅಂತ ಭಾಳ ಜನ ಮಾತಾಡ್ತಾರೆ. ಅದು ಸುಳ್ಳು. ಓಕೆ, ಯಾಕೆ ಬಸವರಾಜ್ ಅವ್ರು ಯಾಕೆ ಬೇಡ? ಸುರಾಜ್ ಅಂತ ಯಾರು ನಮಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ವಾ? ಇಲ್ಲ. ಓ, ವೆರಿ ಗುಡ್. ಅದಕ್ಕೋಸ್ಕರ ನಮ್ಮ ದೇವೇಗೌಡರು ಗೊತ್ತು. ಮೋದಿ ನೋಡಿ ಹಾಕ್ತೀನಿ ಅಂತಿದ್ದಾರೆ ಬಿಜೆಪಿಗೆ. ಇಲ್ಲ, ಮೋದಿಯವರು ಏನೋ ನಮ್ಗೆ ಅಷ್ಟು ಇಷ್ಟ ಆಗಿಲ್ಲ. ಆಗಿಲ್ಲ. ಯಾರಿಗೆ ವೋಟ್ ಮಾಡಬೇಕು ಅಂತ ಇದೆ ಸಲ? ಸರ್, ನನ್ನ ಅನಿಸಿಕೆ ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ, ನಾನು JDS ಮಾಡಬೇಕು ಅಂತಿದ್ದೀನಿ. ಕಾರಣ ಅಂದರೆ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳು, ಅವರಿಗೆ ನನ್ನ ಏಜಲ್ಲಿ ವೋಟ್ ಹಾಕಬೇಕು ಅಂದರೆ ನಾನು ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ. ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ, ನಾನು ಅದೃಷ್ಟ ಮಾಡಿದ್ದೀನಿ. ಒಬ್ಬ ಮಾಜಿ ಪ್ರಧಾನಿಗೆ ನಾನು ವೋಟ್ ಹಾಕ್ತಾ ಇದ್ದೀನಿ ವರ್ಷ ಅಂತ. ಅಭಿವೃದ್ಧಿ ಆಗುತ್ತೆ, ವೋಟ್ ಹಾಕಿ ಗೆಲ್ಸಿ ಅಭಿವೃದ್ಧಿ ಕೇಳ್ತೀನಿ. ಈಗ ಸದ್ಯಕ್ಕಂತೂ ಅಭಿವೃದ್ಧಿ ಆಗಿಲ್ಲ ತುಮಕೂರು. ಆ ಗೆಲ್ಸಿಬಿಟ್ಟು ನಾನು ಅಭಿವೃದ್ಧಿ ಕೇಳಬೇಕು ಅಂತ ಇದೀವಿ. ಹೌದು ಸರ್, ನಮ್ಗೆ ಇದು ಬೇಕು ಅಂತ. ಅಂದ್ರೆ ಇಷ್ಟು ದಿನ ನಮ್ಗೆ ಸಿಕ್ಕಿರಲಿಲ್ಲ, ಈಗ ಖಂಡಿತ ಯಾವ್ದು ಸಿಕ್ಕಿಲ್ಲ. ಅವು ಸುಮಾರು ಜನ MP ಗಳೆಲ್ಲ ಬಂದಿದ್ದಾರೆ. ಕೆಲವೊಂದು ಜನಕ್ಕೆ ಸಿಕ್ಕಿದೆ, ಕೆಲವೊಂದು ಜನಕ್ಕೆ ಸಿಕ್ಕಿಲ್ಲ. ಬಟ್ ನಮ್ಮ ಅನಿಸಿಕೆ ಪ್ರಕಾರ ಈಗ ಸದ್ಯಕ್ಕೆ ಅಷ್ಟೊಂದು ಯಾವುದು ಸಿಕ್ಕಿಲ್ಲ ಅನುಕೂಲ ಇಲ್ಲಿ ನಮ್ಮ ತುಮಕೂರು ಡಿಸ್ಟ್ರಿಕ್ಗೆ. ಈಗ ನೋಡೋಣ, ಗೆದ್ಮೇಲೆ ನಾವು ಒಂದ್ಸರಿ ಕೇಳ್ತೀವಿ. ಬಸವರಾಜ್ ಯಾಕೆ ಬೇಡ? ಸರ್, ನಮಗೆ ಅಷ್ಟೊಂದು ಇಷ್ಟ ಇಲ್ಲ. BJP ಕೋಮುವಾದಿ ಪಕ್ಷ ಅಂತೇಳಿ ಒಂದು ಇದಿದೆ, ಅದರಿಂದ ನಮ್ಗೆ ಅದೊಂದು ಇಷ್ಟ ಇಲ್ಲ. ಬಟ್ ಅದಕ್ಕಿಂತ ಒಟ್ಟಲ್ಲಿ ನಾವು ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ನನ್ನ ಏಜ್ಗೆ ವೋಟ್ ಹಾಕ್ಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿದೆ. ನಾನು ಹಾಕ್ಬೇಕು. ಹೌದು, ಅದು ನನ್ನ ಅದೃಷ್ಟ. ಬೇರೆಯವ್ರದ್ದು ಹೆಂಗೆ ಗೊತ್ತಿಲ್ಲ, ನಾನು ಬೇರೆಯವ್ರಿಗೆ ಅಭ್ಯಾಸ ಇಲ್ಲ. ನಾನು ಆವಾಗಲೇ ಹೇಳ್ತಾ ಇದ್ದೆ, ಬಹಳ ಜನರ ಥಿಂಕಿಂಗ್ ಬೇರೆ ರೀತಿ ಇದೆ ಅಂತೇಳಿ. ಸೊ ಅದರಲ್ಲಿ ಇನ್ನೊಂದು ಹೊಸ ಥಿಂಕಿಂಗ್ ಏನಂದರೆ, ನಂದು ಒಂದು ಅದೃಷ್ಟ ಒಬ್ಬ ಮಾಜಿ ಪ್ರಧಾನಿಗೆ ವೋಟ್ ಹಾಕ್ತಾ ಇದ್ದೀನಿ ಅನ್ನೋದು. ಸೊ ಥಿಂಕರ್ಸ್ಗಳು ಮೈಂಡ್ ಸೆಟ್ ಹೇಗೆ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ, ಇದು ಒಂದು ಅದಕ್ಕೆ ಎಕ್ಸಾಂಪಲ್. ಓಕೆ, ನಮಸ್ಕಾರ ಸರ್. ಸರ್, ಯಾರಿಗೆ ವೋಟ್ ಹಾಕ್ಬೇಕು ಅಂತ ಇದೆ ಸರ್? BJPಗೆ ಸರ್. ಯಾಕೆ ಸರ್? ಮೋದಿ ಅವ್ರು ನೋಡಿ ಅವ್ರು ಹೇಳ್ತಾ ಇದ್ರು ನಮಗೊಂದು ಅದೃಷ್ಟ ಮಾಜಿ ಪ್ರಧಾನಿ ನಿಂತಿತ್ತು ತುಮಕೂರಿಗೆ ಅಂತ ಹೇಳಿ. ಇರ್ಬೋದು ಸರ್, ಇರ್ಬೋದು. ಮಾಜಿ ಪ್ರಧಾನಿಗಳು ಅಂತಲ್ಲ, ದೇಶ ಫಸ್ಟ್ ಸರ್, ಆಮೇಲೆ ತುಮಕೂರಲ್ಲಿ ನೀರೇ ಇಲ್ಲ ಅಂದ್ರೆ ದೇಶ ಏನ್ ಮಾಡ್ತೀರಾ ಸರ್? ತುಮಕೂರಲ್ಲಿ ಇದೆ ಸರ್, ನೀರಿದೆ. ನೀರಿದೆಯಾ? ಇದೆ ಸರ್, ಇದೆ. ಮತ್ತೆ ಯಾಕೆ ನೀವೆಲ್ಲ ಆರೋಪ ಮಾಡ್ತೀರಾ ನೀರೇ ಕೊಟ್ಟಿಲ್ಲ ದೇವೇಗೌಡರು ಅಂತ? ಅಷ್ಟು ಸಾಕಷ್ಟು ಕೊಟ್ಟಿಲ್ಲ ಅಂತ, ನಮ್ಮ ಪಾಲದ ಏನಿದೆ ಅದು ಕೊಟ್ಟಿಲ್ಲ ಅಂತ ಆಪಾದನೆ ಅಷ್ಟೇ. ಹಂಗೆ ಓಕೆ, ಅಷ್ಟು ಕೊಟ್ಟರೆ ಮುಂದೆ ಫ್ಯೂಚರಲ್ಲಿ ಇನ್ನೂ ಅನುಕೂಲ ಆಗುತ್ತೆ ಸರ್. ಯಾರಿಗೆ ವೋಟ್ ಮಾಡಬೇಕು ಅಂತ ಇದೆ? ನಮ್ಮ ತುಮಕೂರು ಮುದ್ದನ್ಮೇಗೌಡರಿಗೆ ಹೇಳಿ ಮಾಡಿಸಿತ್ತು. ತುಂಬ ಅತಿ ಹೆಚ್ಚು ಒಲವನ್ನು ಇಟ್ಕೊಂಡಿದ್ವಿ. ನಮ್ಮ ತುಮಕೂರಿಗೆ ಇಸ್ರೋನ ತಂದಿದ್ದಾಗಿರ್ಬೋದು, ಹೆಲಿಕಾಪ್ಟರ್ನ ಒಂದು ಕೈಗಾರಿಕಾ ಘಟಕ ತಂದಿದ್ದಾಗಿರ್ಬೋದು, ಎಲ್ಲ ವ್ಯವಸ್ಥೆಲೂ ಈಸ್ ಅ ರೈಟ್ ಪರ್ಸನ್. ಬಟ್ ಅನ್ಫಾರ್ಚುನೇಟ್ಲಿ ಕುಟುಂಬ ರಾಜಕಾರಣ ನಮ್ಮ ಜಿಲ್ಲೆಗೂ ಬರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಆದರೂ ಬಂದಿದೆ. ವ್ಯಕ್ತಿಗತವಾಗಿ ನೋಡ್ತಾ ಹೋದಾಗ ವಿಭಿನ್ನವಾದಂತಹ ಚರ್ಚಾಲಹರಿ ನಮ್ಮ ಜನಗಳಲ್ಲಿ ಮೂಡೋದು ಸಹಜ. ಆದ್ದರಿಂದ ಫೈನಲ್ ಆಗಿ ಯಾವತ್ತು ಯಾರಿಗೆ ಹಾಕ್ತಾರೆ ಅನ್ನೋದು, ನೀವು ಯಾರಿಗೆ ಹಾಕ್ತೀರಾ ಈಗ? ನನ್ನ ಒಲವಿರುವಂಥದ್ದು ಮೋದಿ ರಾಷ್ಟ್ರದಲ್ಲಿ. ಗೌಡರು ಅದೇ ನಿಮ್ಮ ವಾಹಿನಿಯಲ್ಲಿ ಹಲವಾರು ಬಾರಿ ಹೇಳಿದಿರಲ್ಲ ನೀರಿನ ವಿಚಾರವಾಗಿ. ಆದ್ರಿಂದ ಎಲ್ಲೋ ಒಂದು ಮಲತಾಯಿ ಧೋರಣೆ ತೋರಿಸಿದ್ರು. ಹೌದು, ನೀರು ಹಾಸನಕ್ಕೆ ಅಭಿವೃದ್ಧಿ ಮಾಡಿದಂಗೆ ತುಮಕೂರಲ್ಲಿ ಮಾಡಲ್ಲ ಅಂತ ಯಾಕೆ ಅನುಮಾನ ಪಡ್ತೀರಾ? ಹಾಸನ ಈಗ ಬಹಳ ಜನ ಹೇಳ್ತಾರಪ್ಪ, ಎಲ್ಲೇ ಹೋದ್ರು ಹಾಸನ ಅಂತಾರೆ, ಹಾಸನಕ್ಕೆ ಅಭಿವೃದ್ಧಿ ಮಾಡ್ತಾರೆ ಅಂತೇಳಿ. ತುಮಕೂರಿಗೆ ದೇವೇಗೌಡರು ಮಾಡ್ಬೋದಲ್ಲ? ಸುಮಾರು 56 ವರ್ಷದ ರಾಜಕೀಯ ಜೀವನನ ನೀವೇ ವಿಶ್ಲೇಷಿಸ್ತಾ ಹೋಗಿದ್ದೀರಾ. ವಾಟ್ ಈಸ್ ದ ವರ್ಚುಯಸ್ ಪರ್ಸನ್ ಆರ್ ನಾಟ್ ಅಂತ. ಸರ್, ಅದೆಲ್ಲ ಬಿಡಿ. ನಾನು ಕೇಳ್ತಾ ಇರೋದಿಗೇನು, ಎಲ್ಲ ತಗೊಂಡೋಗಿ ಹಾಸನಕ್ಕೆ ಹಾಕ್ತಾರೆ, ಎಲ್ಲ ತಗೊಂಡೋಗಿ ಮಂಡ್ಯಕ್ಕೆ ಹಾಕ್ತಾರೆ ಅಂತ ಹೇಳ್ತಾರೆ ಅಲ್ವಾ? ಹಿಂಗಿರ್ಬೇಕಾದ್ರೆ ತುಮಕೂರಿಗೂ ಹಂಗೆ ಬರುತ್ತೆ ಅಂತ ಯಾಕೆ ನಿರೀಕ್ಷೆ ಮಾಡಬಾರ್ದು ನೀವು ದೇವೇಗೌಡರಿಗೆ ಹಾಕಿದ್ರೆ? ಇಲ್ಲ, ನಮಗೆ ಮೋದಿನೇ ಈ ವಿಚಾರದಲ್ಲಿ. ಇದು ಬರಲ್ಲ ಅಲ್ವಾ? ದೇಶದ ರಾಷ್ಟ್ರದ ವಿಚಾರಕ್ಕೆ ಬಂದಾಗ ಅವರೆಲ್ಲ ಹೋಗ್ತೀರಾ? ಹೌದು. ತುಮಕೂರಿನಲ್ಲಿ ಬುಲೆಟ್ ರಿಪೋರ್ಟರ್ ಸರ್ವೆಯನ್ನ ಮಾಡ್ತಾ ಇದ್ವಿ, ಅದನ್ನ ಮುಕ್ತಾಯಗೊಳಿಸಿದ್ದೀನಿ. ಇದು ಭಾಗ 2. ತುಮಕೂರಿನಲ್ಲಿ ಜನರ ಒಂದಿಷ್ಟು ಯೋಚನೆಗಳು, ಒಂದಿಷ್ಟು ಡಿಸೈಡ್ ಆಗಿದೆ ನಾನು ಯಾರಿಗೆ ವೋಟ್ ಹಾಕಬೇಕು ಅಂತ. ಕೆಲವರು ಅಂತ ಏನಿದ್ದಾರೆ ಅವರೆಲ್ಲರೂ ಕೂಡ ನಾನು ಇನ್ನೂ ಡಿಸೈಡ್ ಮಾಡಬೇಕು, ಕೊನೆ ಟೈಮಲ್ಲಿ ನಾನು ಡಿಸೈಡ್ ಮಾಡ್ತೀನಿ ಅನ್ನೋರು ಭಾಳ ಜನ ಇದ್ದಾರೆ. ಕೆಲವರು ಹೇಳೋಕ್ಕೂ ಕೂಡ ಹಿಂಜರಿತಾ ಇದ್ದಾರೆ, ನನಗೆ ಹೇಳಿಬಿಟ್ರೆ ನಾನು ಯಾರು ಕೇಳಿಸ್ಕೊಂಡ್ರೆ ಇನ್ನೇನಾದರೂ ಮಾಡ್ಬಿಡ್ತಾರೆ ಅನ್ನೋದು. ಸೊ ಹಾಗಾಗಿ ತುಮಕೂರಿನಲ್ಲಿ ಸದ್ಯಕ್ಕಂತೂ ಬುಲೆಟ್ ರಿಪೋರ್ಟರನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಪಯಣವನ್ನು ಮುಂದುವರಿಸ್ತಾ ಇದ್ದೀನಿ. ಏನಾಗುತ್ತೆ ತುಮಕೂರಿನಲ್ಲಿ ಕಾದು ನೋಡೋಣ. ದೇವೇಗೌಡರಿಗೆ ಕಷ್ಟನಾ ಸುಲಭನಾ, ಬಸವರಾಜ್ ಅವ್ರಿಗೆ ಕಷ್ಟನಾ ಸುಲಭನಾ, ಎಲ್ಲವೂ ಜನ ಡಿಸೈಡ್ ಮಾಡ್ತಾರೆ. ಥ್ಯಾಂಕ್ ಯು. ಹೋಗ್ತೀನಿ, ನಾನು ಮುಂದಿನ ಪಯಣವನ್ನು ಬೆಳೆಸ್ತಾ ಇದ್ದೀನಿ.